ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಮಂದ್ರ ಕಾದಂಬರಿಯ ಕಥಾವಾಚನ. ಮನೋಹರಿ ಕಾರ್ತಿಕ ಅಲ್ಲಿ ಗಲಾಟೆ ಆಗಿರೋದು ಮತ್ತು ಮೋಹನ್ ಲಾಲ್ನ ಕಳಿಸಿದ್ದು, ಆ ಬಳಿಕ ಗುರುಗಳು ಕೂಡ ಬಿಟ್ಟು ಹೋಗಿದ್ದು ಮತ್ತು ಗುರುಗಳ ಕಾರ್ಯಕ್ರಮ ಡೆಲ್ಲಿಯಲ್ಲಿ ಆದಾಗ ಅವರ ಅವರ ಏನು ಅಭಿನಯವನ್ನು ನೋಡಿ ಸ್ಟೇಜಿಗೆ ಹೋಗಿ ನೀವು ನನ್ನ ಜೊತೆಗೆ ಬನ್ನಿ, ನನ್ನನ್ನು ಬಿಟ್ಟು ಹೋಗಬೇಡಿ ಅಂತ ಬಿಕ್ಕಿ ಬಿಕ್ಕಿ ಎಲ್ಲರ ಮುಂದೆ ಹತ್ತಿದ್ದನ್ನು ಕೇಳಿದ್ವಿ. ಅಲ್ಲಿಂದ ಮುಂದುವರಿದ ಭಾಗ. 3 ವರ್ಷ ಕಳೆದಿತ್ತು. ಈಗ 45 ನಡೆಯುತ್ತಿದೆ. ಹಗಲನ್ನು ಕಳೆಯುವುದು ಏನೂ ಕಷ್ಟವಿಲ್ಲ. ತರಗತಿಗಳು, ತಾಲೀಮು, ಸಂಚಾರ, ಪ್ರದರ್ಶನಗಳಲ್ಲಿ ಸಮಯ ಹೋಗುತ್ತೆ. ಒಂದೊಂದು ರಾತ್ರಿಯೂ ಕಾರಣವಿಲ್ಲದೆ ನಿದ್ರೆ ತಪ್ಪಿಸುತ್ತದೆ. ಶರೀರ ಬಳಲಿದ್ದರೂ ನಿದ್ರೆ ಹತ್ತುವುದಿಲ್ಲ. ಯಾವುದಾದರೂ ನೃತ್ಯ ರಚನೆಯ ಕಲ್ಪನೆ ತುಂಬಿಕೊಂಡು ಹೀಗಾದರೆ ಸಹಿಸುವುದು ಕಷ್ಟವಾಗುವುದಿಲ್ಲ. ಆದರೆ ತನ್ನ ಜೀವನದ ಸುಖ ದುಃಖದ ಬಗೆಗೆ ತಾನು ಏನು ದುಡಿದು ಏನು ಸಾಧಿಸದಂತಾಯಿತು, ಏನಾಗುತ್ತಿದೆ ಎಂಬುದರ ಕಡೆಗೆ ಮನಸ್ಸು ಹರಿದರೆ ನಿದ್ರೆಯು ಸತಾಯಿಸುತ್ತದೆ ಎಂಬ ಅರಿವು ತೀವ್ರವಾಗಿ ಒಂಟಿತನದ ಸಂಕಟ ಬಾಧಿಸುತ್ತದೆ. ಗುರೂಜಿಯನ್ನು ಮನೆಗೆ ಕರೆತಂದರೂ ಅವಳು ತನ್ನ ಪಾಡಿಗೆ ತನ್ನ ಮೇಲಿನ ಕೋಣೆಯಲ್ಲಿ ಮಲಗುತ್ತಾಳೆ. ದೈಹಿಕ ಭಾಗ ಹೋಗಲಿ, ಪ್ರೀತಿಯ ಭಾವವೂ ಇಲ್ಲದಿರುವಾಗ ಜೊತೆಯಲ್ಲಿ ಮಲಗುವ ಹಿಂಸೆಯನ್ನೇಕೆ ಅನುಭವಿಸಬೇಕು ಎಂಬ ಸಮರ್ಥನೆ ಮಾಡಿಕೊಳ್ಳುತ್ತಾಳೆ. ಅವರೂ ಅಷ್ಟೇ, ಸಂಗಡ ಮಲಗು, ನಿದ್ರೆ ಬರುವವರೆಗೆ ಏನಾದರೂ ಮಾತಾಡುತ್ತಾ ಕಳೆಯೋಣ ಎಂದು ಒಂದು ದಿನವೂ ಅಂದಿಲ್ಲ. ಕರೆತಂದ ದಿನ ನಾನು ಮಾಡಿದ ಈ ವ್ಯವಸ್ಥೆಯನ್ನು ಸಹಜವೆಂಬಂತೆ ಒಪ್ಪಿಕೊಂಡು ಬಿಟ್ಟರು ಎಂಬ ನೆನಪಾಗುತ್ತದೆ. ನಾನು ಹೀಗೆ ಕರೆಯಲಿ ಅಂತ ಕಾಯುತ್ತಿದ್ದರೇನು. ಮತ್ತೆ ಕರೆಯಲು ಮಗಳು ಒಮ್ಮೆಯೂ ಬರಲಿಲ್ಲ. ಅವಳ ಮನೆಯಲ್ಲಿ ಹೇಗೆ ನೋಡಿಕೊಂಡರು ಅಂತ ಇವರು ಒಂದು ದಿನವೂ ಬಾಯಿ ಬಿಟ್ಟಿಲ್ಲ. ನಾನೇಕೆ ಕೇಳಲಿ? ಇವರಿಗಾಗಿಯೇ ಈ ಮನೆಯನ್ನು ಬಾಡಿಗೆ ಕೊಡದೆ ಇಟ್ಟಿದ್ದ ಹಾಗಾಯಿತು. ತಿಂಗಳಿಗೆ 10,000 ಬಾಡಿಗೆ, ಗುಡಿಸಿ ಸಾರಿಸೋಳ ಸಂಬಳ, ವಿದ್ಯುತ್ ಬಿಲ್ಲುಗಳು ಎಂಬ ಲೆಕ್ಕ ಕಾಣಿಸಿಕೊಂಡಾಗ ಒಂದು ಕ್ಷಣದ ಆವೇಶಕ್ಕೆ ಸಿಕ್ಕಿ ಏನೋ ಮಾಡಿಕೊಂಡು ಬಿಟ್ಟೆ ಎಂದುಕೊಂಡಳು. ಪತ್ರಿಕೆಯವರು ಅದನ್ನೇ ಕಾಯುತ್ತಿದ್ದವರಂತೆ ಫೋಟೋ ಹಿಡಿದು ಸುದ್ದಿ ಮಾಡಿ ಇಂಥದ್ದನ್ನು ನಿರೀಕ್ಷಿಸುತ್ತಿದ್ದಂತೆ ಗುಹಾ ಹುಚ್ಚು ಹುಡುಗಿ ಎಂಬ ಶೀರ್ಷಿಕೆ ಕೊಟ್ಟು ಸುದ್ದಿ ಮಾಡಿದನಲ್ಲ. ಫೋನ್ ಮಾಡಿ ಬೈದದಕ್ಕೆ ಮೇಡಮ್, ನನ್ನ ಮಾತು ನಂಬಿ, ದಿಲ್ಲಿಯ ಕಲಾ ವಲಯದಲ್ಲಿ ನಾನು ಬರೆದದ್ದೇ ಉಳಿದವರಿಗೆಲ್ಲ ಮಾದರಿಯಾಗುತ್ತೆ. ಒಂದು ದಿನ ಕಾಯಿರಿ. ಹಿಂದಿ ಪತ್ರಿಕೆಗಳೆಲ್ಲ ಹುಚ್ಚು ಹುಡುಗಿ ಎಂದೇ ಹೆಸರಿಟ್ಟು ಬಿಟ್ಟರಲ್ಲ. ಅವನೇ ಶಾಲೆಗೆ ಫೋನ್ ಮಾಡಿ ಬಂದು, ನಿಮಗೆ ಈ ಮರ್ಮ ಅರ್ಥವಾಗಿಲ್ಲ. ಹುಚ್ಚು ಹುಡುಗಿ ಅನ್ನುವುದರಲ್ಲಿ ಹುಡುಗಿ ಅನ್ನುವುದು ಮುಖ್ಯವಾದ ಶಬ್ದ. ಯೋಗಾಸನ ಮಾಡಿ ತಂತಿಯಂತೆ ಸಂರಕ್ಷಿಸಿಕೊಂಡ ಈ ತೆಳು ಮೈಕಟ್ಟು ನಿಮ್ಮ ದೊಡ್ಡ ಆಸ್ತಿ. ಎಲ್ಲರೂ ನಿಮ್ಮನ್ನು ಹುಡುಗಿ ಅಂತಲೇ ನಂಬಿದ್ದಾರೆ. ಹುಚ್ಚುತನವಿದೆ ಅಂದರೆ ಸಹಜ ಕಲಾವಿದೆ ಅಂತ ನಂಬ್ತಾರೆ. ಇನ್ನೂ 20 ವರ್ಷವಾದರೂ ನೀವು 20ರ ಹರೆಯದ ನರ್ತಕಿಯಾಗಿರ್ತೀರಿ. ನಾನು ನಿಮ್ಮ ಮೇಲೆ ಒಂದು ಸಚಿತ್ರ ಲೇಖನ ಮಾಡ್ತೀನಿ. ನಾನು ಹೇಳಿದಂತೆ ಕೇಳಿ. ಈ ದೇಶದ ನಂಬರ್ 1 ನರ್ತಕಿ ಮಾಡ್ತೀನಿ. ಬೇಡಪ್ಪ, ನಿಮ್ಮ 2 ಅರ್ಥದ ಲೇಖನಿಗೆ ಸಿಕ್ಕುವ ಅವಸ್ಥೆ. ಆ ಹಂತ ಕಳೀತು. ಅದರಿಂದಲೂ ನಿಮಗೆ ಒಳ್ಳೆಯದೇ ಆಯಿತು. ನನ್ನನ್ನು ನಂಬಿ, ನಾನು ಹೇಳಿದಾಗ ಕೇಳಿ ಎಂದು ಒಪ್ಪಿಸಿ ಮನೆಗೆ ಕರೆದೊಯ್ದು ವಯಸ್ಸಾದ ಗುರೂಜಿಯ ಕಾಲುಗಳಿಗೆ ನೆಲದ ಮೇಲೆ ಕೂತು ನಾನು ಎಣ್ಣೆ ತಿಕ್ಕುವ, ಸ್ವತಃ ಕೈಗಳಿಂದ ಊಟ ಬಡಿಸುವ, ಕೈ ಹಿಡಿದು ಸೋಫಾದ ಮೇಲೆ ಕೂರಿಸುವ, ಅವರೆದುರಿಗೆ ನರ್ತನ ಭಂಗಿಯಲ್ಲಿ ನಿಂತು ಪಾಠ ಹೇಳಿಸಿಕೊಳ್ಳುವ ಅಭಿನಯಗಳನ್ನು ಮಾಡಿಸಿ ಫೋಟೋ ತೆಗೆದ. ಪರಂಪರೆಯ ಆಳದಲ್ಲಿ ಬೇರು ಬಿಟ್ಟಿರುವ ಹುಚ್ಚು ಹುಡುಗಿಯ ಅಂತರಂಗದ ಜೀವನ ಎಂಬ ಶೀರ್ಷಿಕೆ ಕೊಟ್ಟ ಲೇಖನ. ಬೆಳಗೆದ್ದು ಮಾಡುವ ಯೋಗಾಸನ, ನರ್ತನಾಭ್ಯಾಸ, ಗುರುಸೇವೆ, ಶಾಲೆಯಲ್ಲಿ ನರ್ತನಾಧ್ಯಾಪನ ಮೊದಲಾಗಿ ನರ್ತನವನ್ನು ಯೋಗದ ಮಟ್ಟಕ್ಕೆ ಎತ್ತಿ ನಿಲ್ಲಿಸುವ ಏಕೈಕ ಕಲಾವಿದೆ ಎಂದೆಲ್ಲ ಅವನು ಬರೆದ ಸಂಶೋಧನಾತ್ಮಕ ಲೇಖನವು ಇತರ ಪತ್ರಿಕೆಗಳಿಗೆ ಸಾಮಗ್ರಿಯಾಗಿ ಹಿಂದೂಸ್ತಾನದ ಪ್ರೇಕ್ಷಕರೆಲ್ಲ ನನ್ನ ನರ್ತನದಲ್ಲಿ ಆಧ್ಯಾತ್ಮದ ಹೊಳಪನ್ನು ಕಾಣತೊಡಗಿ. ನನ್ನ ಹೆಸರು ಸರ್ಕಾರದ ಉನ್ನತ ಅಧಿಕಾರಿಗಳ ಕಣ್ಣಿಗೆ ಬಿದ್ದು ರಾಷ್ಟ್ರೀಯ ಕಾರ್ಯಕ್ರಮಗಳಲ್ಲಿ ಅವಕಾಶ ಸಿಕ್ಕಿ ರಾಜ್ಯ ಸರ್ಕಾರಗಳು ಆಮಂತ್ರಿಸತೊಡಗಿ. ಮನೋಹರಿದಾಸ್ ಅಂದರೆ VIP ಕಲಾವಿದೆಯಾಗಿ ಮಾರ್ಪಟ್ಟು ರಾಯಭಾರ ಕಚೇರಿಗಳು, ವಿಮಾನ ಸಂಸ್ಥೆಗಳು ಕಾರ್ಯಕ್ರಮಕ್ಕೆ ಆಮಂತ್ರಿಸುವುದಲ್ಲದೆ ತಮ್ಮ ಮುಖಪತ್ರಿಕೆಗಳಲ್ಲಿ ಸಚಿತ್ರ ಲೇಖನ ಹಾಕಿ ಈ 3 ವರ್ಷಗಳಲ್ಲಿ ಎಂತಹ ರೂಪಾಂತರ ಎಂದುಕೊಂಡಳು. ಆದರೂ ಈ ಒಂಟಿತನ. ಗುರೂಜಿಯ ಮೇಲೆ ನನಗೆ ಯಾವ ಪ್ರೀತಿಯೂ ಉಳಿದಿಲ್ಲ, ನಿಕಟ ಭಾವವಿಲ್ಲ. ಆದರೂ ನಾನೇಕೆ ಹುಚ್ಚು ಹುಡುಗಿಯಾದೆ? ಕಲೆಯ ತಾತ್ಕಾಲಿಕ ಆವೇಶವನ್ನು ನಿಜ ಜೀವನಕ್ಕೆ ಪರಿವರ್ತಿಸಿ ಸ್ಥಾಯಿ ಭಾರವನ್ನು ಮೈ ಮೇಲೆ ಎಳೆದುಕೊಂಡೆ. ನನ್ನ ಮಟ್ಟಿಗೆ ಕಲೆಯ ಭಾವವೇ ನಿಜವೇನು? ಇಲ್ಲದಿದ್ದರೆ ವಿದ್ಯೆಗಾಗಿ ಈ ಮುದುಕನನ್ನು ಮದುವೆಯಾಗಿ ಈ ಮದುವೆಯಿಂದ ಅಮ್ಮನಿಂದಲೂ ದೂರವಾಗಿ ಹುಚ್ಚಿಯಲ್ಲದೆ ಬುದ್ಧಿ ಸ್ಥಿಮಿತವೇ ಇರುವ ಯಾವ ಹುಡುಗಿ ಹೀಗೆ ಮಾಡಿಕೊಳ್ಳುತ್ತಾಳೆ ಎಂಬ ಖೇದ ಆವರಿಸಿತು. ಮರುದಿನ ಪೂರ್ವಾಹ್ನ 11ರಲ್ಲಿ ಅವಳು ಶಾಲೆಯಲ್ಲಿ ತನ್ನ ಆಫೀಸ್ನಲ್ಲಿ ಕೂತು ಆ ದಿನದ ಟಪಾಲು ನೋಡುತ್ತಿದ್ದಳು. ಗುಹಾ ಫೋನ್ ಮಾಡಿದ. ಅವನು ಮಾಡಿದರೆ ಸಾಧಾರಣ ಈ ಹೊತ್ತಿಗೆ, ಅಲ್ಲದೆ ಈಗ ಅಂತಃಪ್ರೇರಣೆಯು ಅವನೇ ಎಂದು ಹೇಳಿತು. ಗುಡ್ ಮಾರ್ನಿಂಗ್ ಮನೋಹರಿ ಜಿ, ಬಿಡುವಾಗಿದ್ದೀರಾ? ಅವನು ತನ್ನನ್ನು ಸಂಬೋಧಿಸುತ್ತಿದ್ದು ಮೇಡಮ್ ಎಂದು. ಈಗ ಹೆಸರು ಹಿಡಿದು ಅದರಲ್ಲೂ ಅದೃಢ ಧ್ವನಿಯಲ್ಲಿ ಜಿ
ಎಂಬುದನ್ನು ಅನಂತರದ ತಿದ್ದುಪಡಿಯಂತೆ ಸೇರಿಸಿ ಎಂಬುದೆಲ್ಲ ಕೂಡಿ ತಕ್ಷಣ ಅವನ ಉದ್ದೇಶದ ಬಗೆಗೆ ಶಂಕೆ ಮೂಡಿತು. ಆದರೂ ಶಾಂತವಾಗಿ ಬನ್ನಿ ಎಂದಳು. ಕೋಪವಿಲ್ಲ ತಾನೆ? ನಿಮ್ಮ ಮೇಲೆ ಕೋಪವೇ? ಏನು ಹುಚ್ಚು ಮಾತು ಎಂದಳು. ನಾನೊಂದು ಕೇಳಬೇಕು ಅಂತಿದ್ದೀನಿ, ಅದನ್ನು ಕೇಳಿದ ಮೇಲೆ ಕೋಪ ಮಾಡ್ಕೊಳ್ಳಲ್ಲ ಅಂತ ಮೊದಲೇ ಮಾತು ಕೊಡಬೇಕು. ಸಾಕಪ್ಪ ನಿಮ್ಮ ಇಂಟರ್ವ್ಯೂ ಪ್ರಶ್ನೆಗಳು. ಇಂಟರ್ವ್ಯೂ ಅಲ್ಲ, ಸ್ವಂತದ ಮಾತು. ಬನ್ನಿ, ಫೋನ್ನಲ್ಲೇ ಪಿರುಕಡೆ ಮಾಡ್ತಿದ್ದೀರಲ್ಲ. ಅವನ ಮನಸ್ಥಿತಿಯನ್ನು ಅವಳು ಊಹಿಸಿದಳು. ನನ್ನ ಊಹೆ ತಪ್ಪಿದ್ದರೂ ಇರಬಹುದೆಂಬ ಎಚ್ಚರವೂ ಮೂಡಿತು. ಅವಳೊಳಗಡೆ ಗೊಂದಲವೂ ಹುಟ್ಟಿತು. 4 ವರ್ಷದಿಂದ ತಾನು ಒಂಟಿಯದ ನೆನಪಾದಾಗ ಸ್ವಾಗತಿಸುವ ಮನಸ್ಸಾಯಿತು. ಆದರೆ ನನ್ನ ಊಹೆ ತಪ್ಪಿರಬಹುದು ಎಂದು ಮತ್ತೆ ಎಚ್ಚರ ಮಾಡಿಕೊಂಡಳು. ಒಳಗೆ ಬಂದ ಗುಹ ಮುಖ ಕೊಟ್ಟು ಮಾತನಾಡಲಿಲ್ಲ. ತನಗೆ ಏನೂ ಗೊತ್ತಿಲ್ಲವೆಂಬಂತಹ ಸಹಜ ರೀತಿಯಲ್ಲಿ ಅವಳು ಆಫೀಸಿಗೆ ಕರೆದೊಯ್ದು ಸೋಫಾದ ಮೇಲೆ ಕೂರಿಸಿದಳು. ಅವಳು ಮೇಜಿನ ಹಿಂದಿನ ತನ್ನ ಕುರ್ಚಿಯ ಮೇಲೆ ಹೋದಾಗ ಅವನು ಇಲ್ಲಿ ಬನ್ನಿ, ಹತ್ತಿರ ಕೂತರೆ ಆತ್ಮೀಯದ ವಿಷಯ ಮಾತಾಡೋದು ಸುಲಭ ಎಂದ. ಅವಳು ಬಂದು ಅವನ ಪಕ್ಕದಲ್ಲಿ ಕುಳಿತಳು. ಅವನ ಪಕ್ಕನೇ ಅವಳ ಬಲಕೈಗೆ ಕೈ ಹಾಕಿ ಹಿಡಿದುಕೊಂಡ. ಅವಳು ಶೇಖಣ್ಣಂತೆ ಬಿಗಿ ಮಾಡಿ ಕುಲುಕಿ, ಏನು ಇಂಗ್ಲಿಷಿಕರಾಗಿ ಬಿಟ್ಟಿರಿ ಎಂದಳು. ಅವನಿಗೆ ಗೊಂದಲವಾಯಿತು, ಮುಜುಗರವಾಯಿತು, ಮಾತು ತಿಳಿಯಲಿಲ್ಲ. ಕತ್ತೆತ್ತಿ ನೋಡುವುದು ಕಷ್ಟವಾಗಿ ಹೆಣಗಿದ. ಅವಳೇನೋ ಮಾತಾಡಬೇಕಂದ್ರಿ ಎಂದಾಗ ಧೈರ್ಯ ಬಂದು, ನನಗೆ ನಿಮ್ಮ ಸ್ನೇಹ ಬೇಕು ಎಂದ. ಈಗ ಇಲ್ವೇ? ಅವಳು ಸಹಜವಾಗಿ ಕೇಳಿದಳು. ಐ ಮೀನ್, ನನಗೆ ಯಾವತ್ತೂ ನಿಮ್ಮ ಬಗೆಗೆ ಸ್ನೇಹವಿದೆ. ಇಲ್ಲದಿದ್ದರೆ ನಿಮ್ಮನ್ನು ನಂಬುತ್ತಲೇ ಇರಲಿಲ್ಲ. ಸುತ್ತು ಬಳಸೋ ಮಾತು ಬೇಡ. ಐ ಲವ್ ಯು. ನೀವು ಒಪ್ಪಿಕೊಳ್ಬೇಕು. ಅವಳಿಗೆ ತಕ್ಷಣ ಹಿತವೆನಿಸಿತು. ಗುಹ ಸುಂದರನಲ್ಲದಿದ್ದರೂ ತಕ್ಕ ಮೈಕಟ್ಟಿನ ಆರೋಗ್ಯವಂತ ಚುರುಕು ಹುಡುಗ. ತನಗೂ ತಣಿಯುವ ಬಯಕೆಯಾಗುತ್ತಿದೆ. ಕಾರ್ತಿಕ್ ಹೋದ ಮೇಲೆ 4 ವರ್ಷದಿಂದ ಶುಷ್ಕ ಜೀವನ ನಡೆಸ್ತಿದ್ದೀನಿ. ಯಾರೂ ಹೀಗೆ ಕೇಳಿರಲಿಲ್ಲ ಎಂಬ ಅರಿವಾಯಿತು. ಆದರೂ ಯಾಕೋ ಅವನ ಮೇಲೆ ಹೃದಯ ಕರಗುತ್ತಿಲ್ಲ. ಗುಹಾಜಿ, ನೀವು ನನಗಿಂತ 10 ವರ್ಷಕ್ಕೆ ಚಿಕ್ಕೋರು ಎಂದಳು. ಇಲ್ಲ, ನೀನು ನನಗಿಂತ 10 ವರ್ಷಕ್ಕೆ ಚಿಕ್ಕೋಳು. ನಿನ್ನ ವಯಸ್ಸು 25 ಅಂತ ನನ್ನ ತಲೆ ಮೇಲೆ ಕೈ ಇಟ್ಟು ಹೇಳ್ತೀನಿ. ಅವನು ಧೈರ್ಯವಾಗಿ ಅವಳ ಮುಖ ನೋಡುತ್ತಾ ಮಾತಾಡಿದ. ಅವಳು ಅವನ ಕಣ್ಣುಗಳನ್ನೇ ಪರೀಕ್ಷಕ ದೃಷ್ಟಿಯಿಂದ ನೋಡಿದಳು. ಒಂದು ಹೆಜ್ಜೆ ಮುಂದೆ ಇಟ್ಟ ನಂತರ ಹಿಂದೆ ಸರಿಯುವುದು ಅವನಿಗೆ ಸಾಧ್ಯವಿರಲಿಲ್ಲ. ತನ್ನ ಮಾತನ್ನು ಸಮರ್ಥಿಸಿಕೊಳ್ಳುತ್ತಾ ಹೇಳಿದ, ಗುರೂಜಿ, ನಿಮಗೆ ಕೇವಲ ಗುರೂಜಿ ಅಂತ ನನಗೆ ಗೊತ್ತು. ನಾನು ನಿಮ್ಮನ್ನು ಮದುವೆ ಆಗ್ತೀನಿ. ನಿಜವಾಗಿಯೂ? ಅವಳೆದೇನು ಸೆಟಿಸಿ ಪ್ರಚೋದನಾತ್ಮಕವಾದ ದೃಷ್ಟಿಯಿಂದ ಕೊಂಕಿಸಿ ಕೇಳಿದಳು. ಅವನೊಳಗೆ ಗೊಂದಲ ಹುಟ್ಟಿತೆಂದು ಅವನ ಕಣ್ಣುಗಳಿಂದಲೇ ಅರ್ಥ ಮಾಡಿಕೊಂಡವಳು, ಮದುವೆಯ ಮಾತಿರಲಿ, ನನಗಿಂತ ಚಿಕ್ಕೋನ ಜೊತೆ ಬರೀ ಸ್ನೇಹ ಕೂಡ ಚೆನ್ನಲ್ಲ ಎಂದಳು. ಸುಳ್ಳು ಹೇಳಬೇಡಿ, ಕಾರ್ತಿಕರಾಮ ನಿಮಗಿಂತ 10 ವರ್ಷ ಚಿಕ್ಕೋನಲ್ವೇ? ಅವನು ಸರಕ್ಕನೆ ಕೇಳಿದ. ಆದರೆ ಅವನ ಜೊತೆ ನನಗೆ ಯಾವ ಸ್ನೇಹವೂ ಇರಲಿಲ್ಲ. ಇದೆ ಅಂತ ನೀವು ಪತ್ರಿಕೆಯಲ್ಲಿ ಬರೆದು ಅನ್ಯಾಯ ಮಾಡಿದ್ರಿ. ಅವನಿಗೆ ದಿಕ್ಕು ಕಾಣದಂತಾಯಿತು. ನಿಜವೇ ಎಂದ. ನಿನ್ನ ಮೇಲೆ ಆಣೆ ಇಟ್ಟು ಹೇಳ್ತೀನಿ ಕೇಳು ಎಂದು ಅವನ ನೆತ್ತಿಯ ಮೇಲೆ ತನ್ನ ಬಲಹಸ್ತವನ್ನು ಒತ್ತಿ ಹಿಡಿದು, ನೀನು ನನ್ನ ತಮ್ಮ, ಒಂಟಿಯಾಗಿದೆಯಾ? ಹ್ಞೂ ಅಂದರೆ ನಿನಗೆ ತಕ್ಕ ಹುಡುಗಿನ ಹುಡುಕಿ 3 ತಿಂಗಳಲ್ಲಿ ಮದುವೆ ಮಾಡ್ತೀನಿ. ಮದುವೆ ಸೀರೆ ಖರ್ಚು ನನಗಿರಲಿ. ವಯಸ್ಸಿನ ಅಂತರನ ನಾನು ನಂಬೋಲ್ಲ, ನೀನು ನಂಬೋಲ್ಲ. ಆದರೆ ಅದನ್ನು ಯಾರು ಮೀರೋಕ್ಕೆ ಸಾಧ್ಯವಿಲ್ಲ. ಕಾಲ ತಾಲ ಎರಡೂ ಒಂದೇ. ನಿನಗೆ ಅರ್ಥವಾಗಿಲ್ಲ, ನನ್ನ ಹತ್ತಿರ ಪಾಠಕ್ಕೆ ಸೇರು, ಅರ್ಥ ಮಾಡಿಸ್ತೀನಿ ಎಂದು ಅವನ ಕೆನ್ನೆಗೆ ಒಂದು ಹುಸಿ ಪೆಟ್ಟು ಹಾಕಿದಳು. ಅವನ ಮುಖ ಕೆಂಪಾಯಿತು, ಗೊಂದಲ ಹರಡಿಕೊಂಡಿತು. ನಿನ್ನನ್ನು ಶಿಕ್ಷಿಸುವ ಅಧಿಕಾರ ನನಗಿದೆ ಅಂತ ನೀನು ಒಪ್ಪಿಕೊಂಡಿದ್ದೀಯಾ? ಯಾಕೆಂದರೆ ಐ ಲವ್ ಯು ಅಂತ ಹೇಳ್ಬಿಟ್ಟಿಯಲ್ಲ. ಲವ್ ಅಂದರೆ ಪ್ರೀತಿ, ಪ್ರೀತಿ ಅಂದರೆ ವಾತ್ಸಲ್ಯ. ಹೊರಗೆಲ್ಲ ತುಂಟತನ ಮಾಡ್ತೀಯ ಅಂತ ಯಶೋದೆ ಕೃಷ್ಣನಿಗೆ ಹೀಗೆ ಕೆನ್ನೆಗೆ ಹೊಡೆದಿದ್ದಳು ಗೊತ್ತೇ? ಅವನು ಮೌನಿಯಾದ. 5 ನಿಮಿಷದ ನಂತರ ಸಾರಿ ಅಂದ. ಹೇ ಕೃಷ್ಣ, ಇಂಗ್ಲೀಷ್ನಲ್ಲಿ ಸಾರಿ ಅಂತಿದ್ದೀಯೇನೋ? ಅದನ್ನೇ ಬ್ರಜಭಾಷೆಯಲ್ಲಿ ಹೇಳು ಅಥವಾ ಸಂಸ್ಕೃತದಲ್ಲಿ ಹೇಳು. ಅವನಿಗೆ ಮಾತು ತಿಳಿಯಲಿಲ್ಲ. ಅವಳೆದುರಿಗೆ ಕೂಡುವುದು ಮುಜುಗರವಾಗುತ್ತಿತ್ತು. ಗಡಿಯಾರ ನೋಡ್ಕೊಂಡು ಒಂದು ಪ್ರೆಸ್ ಕಾನ್ಫರೆನ್ಸ್ಗೆ ಹೋಗಬೇಕು ಎಂದು ಎದ್ದ. ಯಾವಾಗ ಬರ್ತೀಯಾ? ಒಂದು ಲೇಖನ ಬರೆದಿದ್ದೀನಿ ಇಂಗ್ಲೀಷ್ನಲ್ಲಿ, ನೀನು ತಿದ್ಕೊಡ್ಬೇಕು. ಇವತ್ತಿಂದ ನಾನು ನಿನ್ನನ್ನು ಏಕವಚನದಲ್ಲೇ ಮಾತಾಡಿಸೋದು. ನೀನು ಒಪ್ಪಿಕೊಂಡಿದ್ದೀಯಾ ಎಂದು ಅವನ ಬೆನ್ನಿನ ಮೇಲೆ ಒಂದು ಪೆಟ್ಟು ಹಾಕಿದಳು. ಅವನು ಹೋದ ಮೇಲೆ ತಾನು ಪಾರಾದೆ ಎಂದುಕೊಂಡಳು. ಇವನ ಜೊತೆಗೆ, ಈ ಪತ್ರಿಕೆಯವನ ಜೊತೆಗೆ ಸ್ನೇಹ ಸಂಬಂಧ ಸಲ್ಲದು ಎಂದು ಮನಸ್ಸು ಹೇಳಿತು. ಕಲಾವಿದೆಗೆ ಬೇರೊಬ್ಬ ಕಲಾವಿದನಲ್ಲಿ ಮಾತ್ರ ಪ್ರೇಮವು ಸಾಧ್ಯ ಎಂಬ ಮಿತ್ತಲ ಸಾಹೇಬರ ಮಾತು ನೆನಪಿಗೆ ಬಂತು. ಆದರೆ ನಿರಾಶನಾಗಿ ಹೋದ ಇವನು ನನ್ನ ವಿರುದ್ಧ ತಿರುಗಿ ಬೀಳದಂತೆ ನಿರ್ವಹಿಸ್ತೀನಿ. ಅಕ್ಕತನವನ್ನು, ಹಿರಿಯಕ್ಕನ ಅಧಿಕಾರವನ್ನು ನನಗೆ ಒಪ್ಪಿಸುವಂತೆ ಮಾಡ್ತೀನಿ ಎಂದು ನಿಶ್ಚಯಿಸಿಕೊಂಡಳು. ಅಧ್ಯಾಯ 10. ಅವನಿಗೆ ಗಾಢನಿದ್ದೆ ಹತ್ತಿತ್ತು. ಫೋನ್ ಹೊಡೆದು ಎಚ್ಚರಗೊಳಿಸಿತು. ಅವಳದೇ ಎಂದು ಎದ್ದುಕೊಂಡು ದೀಪ ಹಾಕಿದ. ಗೋಡೆಯ ಮೇಲೆ ಗಡಿಯಾರ 12:15 ತೋರಿಸುತ್ತಿತ್ತು. ಹಾಯ್ ಮೋಹನ್ಜಿ, ಈ ಹೊತ್ತಿನಲ್ಲಿ ನಿಮ್ಮ ನಿದ್ರೆ ಕೆಡಿಸಿದ್ದಕ್ಕೆ ಕ್ಷಮೆ ಇರಲಿ. ಏನಾಯ್ತು ಗೊತ್ತಾ? ನರ್ತನ ಕಾರ್ಯಕ್ರಮವಾದ ಮೇಲೆ ಡಿನ್ನರ್ ಇದ್ದುದು ನನಗೆ ಮರೆತೇ ಹೋಗಿತ್ತು. ಅಂಬಾಸಿಡರ್, ಅವನ ಹೆಂಡತಿ ಬಂದಿದ್ದರು. ಫ್ರೆಂಚ್ ಅಂಬಾಸಿಡರ್, ಇಟಾಲಿಯನ್ ಅಂಬಾಸಿಡರ್, ಒಟ್ಟು 5 ಜನ, ಅವರವರ ಹೆಂಡತಿಯ ಸಮೇತ. ಆ ದೇಶಗಳಿಂದೆಲ್ಲ ಆಮಂತ್ರಣ ಬರೋ ಸಂಭವವಿದೆ. ನೋಡಿ, ಐ ಆಮ್ ಸಾರಿ. ನೋಡು, ನಾನು ಒಂದಿಷ್ಟು ತಗೊಂಡಿದ್ದೀನಿ ನಿಜ,
ಆದರೂ ನಿನ್ನನ್ನು ಗೌರವ ಸೂಚಕ ಬಹುವಚನದಲ್ಲಿ ಮಾತಾಡಿಸೋಕ್ಕೆ ಕಷ್ಟವೇನೂ ಅಸಾಧ್ಯವಾಗ್ತಿದೆ. ನೀನು ಬೇಕಾದರೆ ನನ್ನನ್ನು ಬಹುವಚನದಲ್ಲೇ ಮಾತಾಡಿಸು. ಮೇಡಮನ್ನು ಮದಾಮನ್ನು ಅದು ಸರಿಯಾದ ಉಚ್ಚಾರ. ನಾನು ಏಕವಚನದಲ್ಲೇ ಮಾತಾಡಿಸೋಳು. ಪ್ಯಾರಿಸ್ ಉತ್ಸವಕ್ಕೆ ನೀನು ಒಪ್ಪಿದ್ದೀಯ ಅಂತ ನನ್ನ ಅಂತರಂಗ ಹೇಳ್ತಿದೆ. ಅದು ಹೇಳಿದ್ದು ಯಾವತ್ತೂ ಫೇಲ್ ಆಗಿಲ್ಲ. ನಿನ್ನ ಹೆಸರನ್ನು ಸೂಚಿಸಿ ನಾಳೆ ಅವರಿಗೆ ಒಪ್ಪಿಗೆ ತಿಳಿಸ್ತೀನಿ, ಓಕೆ? 5 ಜನ ಅಂಬ್ಯಾಸಿಡರ್ಗಳ ಜೊತೆ ಊಟ ಮಾಡಿದ್ದಾಳೆ. ಪ್ಯಾರಿಸ್ಗೆ ಹೋಗಿ ಬಂದರೆ ಇತರ ಯುರೋಪಿಯನ್ ದೇಶಗಳಿಗೂ ಅವಕಾಶವಾಗುತ್ತೆ. ಹೇಗೆ ತಪ್ಪಿಸ್ಕೋಬೇಕು? ಕಿವಿಯಿಂದ ಕೇಳುವ ಸಮಯದಲ್ಲೇ ಅವನ ಮನಸ್ಸು ಆಲೋಚಿಸಿತು. ನಿನ್ನ ಡ್ಯಾನ್ಸಿಗೆ ನಾನು ಗಾಯಕನಲ್ಲ. ಮೊದಲು ಅರ್ಧ ಗಂಟೆ ನಾನು ಒಂದು ರಾಗ ಹಾಡ್ತೀನಿ. ಅದನ್ನೇ ಲಯವನ್ನು ತೇಜಗೊಳಿಸಿ ಹಾಡುವಾಗ ನೀನು ಡ್ಯಾನ್ಸ್ ಮಾಡಬೇಕು. ನನ್ನ ಹೆಸರು ಮೊದಲು ಹಾಕಬೇಕು. ನನಗೇನು ಫಾರಿನ್ ಹೊಸ್ತಲ್ಲ. ಈಗ ತಾನೇ ಅಮೇರಿಕಾದಲ್ಲಿ 2 ತಿಂಗಳಿದ್ದು ಬಂದಿದ್ದೀನಿ. ಆಗ್ಲಪ್ಪ, ನಿನ್ನ ಮೊದಲು ಹಾಕಿಸ್ತೀನಿ, ದಪ್ಪನಾಗಿಯೂ ಹಾಕಿಸ್ತೀನಿ. ಹೊರಡುವ ಮೊದಲು 1 ವಾರವಾದರೂ ಜೊತೆಲಿ ಅಭ್ಯಾಸ ಮಾಡಬೇಕು. ಸಾಥಿದಾರರೆಲ್ಲ ನನ್ನ ಸೆಟ್ನವರೇ. ಅವರಿಗೆ ನಿನ್ನ ಆಲಾಪದ ನಿಧಾನ ಲಯದ ಮರ್ಮ ಹೇಳ್ಕೊಡ್ಬೇಕು. ಥ್ಯಾಂಕ್ ಯು ಮೋಹನ್, ಥ್ಯಾಂಕ್ ಯು. ನಿನ್ನ ನಿದ್ದೆ ಕೆಡಿಸಿದ್ದಕ್ಕೆ ಮತ್ತೊಮ್ಮೆ ಕ್ಷಮೆಯಾಚನೆ ಮಾಡ್ತೀನಿ. ಫೋನ್ ಇಡ್ಲೇ, ಗುಡ್ ನೈಟ್. 18 ವರ್ಷದ ಹಿಂದೆ ಅವಳು ಕೊಡಿ ಭಾಗ್ಯಶ್ರೀ ಮಾಡಿದ ನೆನಪು ಮೂಡಿತು. ಆಕಳಿಕೆ ಬಂತು. ಇದೇ ಫೋನನ್ನು ಬೆಳಿಗ್ಗೆ ಮಾಡಿದರೆ ಏನು ಹೋಗ್ತಿತ್ತು ಇವಳು ಗಂಟು ಎಂದು ಗೊಳಗಿಕೊಳ್ಳುತ್ತಾ ದೀಪ ಆರಿಸಿದ. ದಿಲ್ಲಿಯಲ್ಲಿದ್ದರೆ ಅಂಬ್ಯಾಸಿಡರ್ಗಳು, ಕಲ್ಚರಲ್ ಅಟ್ಯಾಚ್ಗಳು, ಸರ್ಕಾರದ ಕೌನ್ಸಿಲ್ಗಳು ಇವರ ಜೊತೆಯೇ ದಂಧೆ. ಮುಂಬೈ ಹಾಗಲ್ಲ. ಇಲ್ಲಿ ಸಾರ್ವಜನಿಕರು ಕಾಸು ಕೊಟ್ಟು ನಡೆಸುವ ಸಭೆಗಳು. ಕಲಾವಿದ ಲಾಚಾರ್ ಆದ ಅಂದರೆ ಸದಸ್ಯರಿಗೆ ಬೇಸರ. ಸಭೆಗಳು ಕರೆಯೋಲ್ಲ ಎಂದು ಯೋಚಿಸುತ್ತಾ ಎಂದು ಹೋಲಿಸಿಕೊಳ್ಳುತ್ತಾ ಕಣ್ಣು ಮುಚ್ಚಿದ. ಪ್ರೀತಿ, ಪ್ರೇಮ ಮೊದಲಾದ ಆರ್ದ್ರ ವಿಭಾವಗಳಿಲ್ಲದೆ 12 ವರ್ಷಗಳ ಕಳೆದ ತನಗೆ ಏನಾಗಿದೆ ಎಂದು ಮನೋಹರಿ ತನ್ನೊಳಗೆ ತಳಮಳಿಸುತ್ತಾಳೆ. ಪ್ಯಾರಿಸ್ನ ಕಾರ್ಯಕ್ರಮ ಬರುವುದಾಗಿ ಅವನು ಒಪ್ಪಿಕೊಂಡ ಕ್ಷಣದಿಂದ ಅವನಿಗೂ ತನಗೂ ಮತ್ತೆ ಸ್ನೇಹ ಬೆಳೆಯುತ್ತದೆ ಎಂಬ ಭರವಸೆ ಶಕ್ತವಾಗಿದೆ. ಇದು ನಾನು ನಿಯೋಜಿಸಿದ ಕಾರ್ಯಕ್ರಮವಲ್ಲ. ಪ್ಯಾರಿಸ್ನ ಪ್ರದರ್ಶನ ಕಲಾಮಂಡಲಿಯವರು ಯೋಜಿಸಿ ಏರ್ಪಡಿಸಿದುದು. ಭಾರತ ದೇಶದ ಸಂಗೀತದ ಮೂಲ ಸ್ವರೂಪ ಮತ್ತು ಅದರ ನೃತ್ಯ ರೂಪಗಳನ್ನು ತೋರಿಸುವಂಥ 3 ಗಂಟೆಯ ಒಂದು ಕಾರ್ಯಕ್ರಮ ಕೊಡಿ ಅಂತ ಅವರು ಕೇಳಿದರು. ಇವನಲ್ಲದೆ ಬೇರೆ ಗಾಯಕನನ್ನು ಆರಿಸುವುದು ಹೇಗೆ ಸಾಧ್ಯ? ಬೇರೆ ದೇಶದವರಿಗೆ ತೋರಿಸುವಾಗ ನಮ್ಮ ಅತ್ಯುತ್ತಮವಾದದ್ದನ್ನು ಆರಿಸಬೇಡವೇ? ಇವನನ್ನು ಸಂಪರ್ಕಿಸಲೆಂದೇ ಅವರು ಈ ವಸ್ತುವನ್ನು ಆರಿಸಿ ನನಗೆ ವಹಿಸಿದರೆ ಇದರಲ್ಲಿ ಏನೋ ಒಂದು ಪೂರ್ವ ನಿಶ್ಚಿತ ದೈವೇಚ್ಛೆ ಇದ್ದಂತೆ ಅವಳಿಗೆ ತೋಚುತ್ತಿತ್ತು. ಅವನು ಬರಲು ಕೂಡ ಒಪ್ಪಿದ್ದಾನೆ, ಮತ್ತು ನನ್ನ ಗೆಳೆಯನಾಗುತ್ತಾನೆ, ಸಖನಾಗುತ್ತಾನೆ ಎಂಬ ಭರವಸೆ ಘನವಾಗುತ್ತಿತ್ತು. ನಾನು ಸೂಚಿಸಬೇಕು, ಧ್ವನಿಸಬೇಕು, ಹಾವಭಾವದಲ್ಲಿ ವ್ಯಕ್ತಪಡಿಸಬೇಕು, ಆದರೆ ವ್ಯಕ್ತವಾಗಿ ವಾಚ್ಯವಾಗಿ ಮೇಲೆ ಬೀಳಬಾರದು ಎಂದು ನಿರ್ಧರಿಸಿದಳು. ಮೋಹನ್, ದಿಲ್ಲಿಯಲ್ಲಿ ನಿನ್ನ 1 ವಾರದ ವಸತಿಯನ್ನು ಎಲ್ಲಿ ಏರ್ಪಡಿಸಲಿ? ಫ್ರಾನ್ಸಿನವರು ಪಂಚತಾರ ಹೋಟೆಲ್ನಲ್ಲಿ ಖರ್ಚು ಕೊಡ್ತಾರೆ. ಆದರೆ ನನ್ನ ಶಾಲೆಯ ಅತಿಥಿ ಕೋಣೆಯನ್ನು ಸ್ವಚ್ಛಪಡಿಸಿ ಅಲಂಕರಿಸಲಿಡಲೂಬಹುದು. ನನ್ನ ನೃತ್ಯ ಶಾಲೆಯಲ್ಲಿ ಇದ್ದರೆ ಎಷ್ಟು ಹೊತ್ತಾದರೂ ತಾಲೀಮು ಮಾಡೋಕ್ಕೆ ಅನುಕೂಲ. ಏನು ಮಾಡಲಿ ಎಂದು ಫೋನ್ ಮಾಡಿದ್ದಕ್ಕೆ ಹೋಟೆಲ್ ಖರ್ಚು ಕೊಡೋರು ಟ್ಯಾಕ್ಸಿಯರು ಕೊಡಲ್ವೇ ಎಂದು ಬಿಟ್ಟ. ಕೊಟ್ಟೇ ಕೊಡ್ತಾರೆ. ನೀನು ಟ್ಯಾಕ್ಸಿಯಲ್ಲೇ ಕೂರಬೇಕು ನನ್ನ ಕಾರು ಇರುವಾಗ ಎಂದು ಮುಜುಗರವನ್ನು ತಿಳಿ ಮಾಡಿದ್ದಳು. ಅವನು ಸ್ನೇಹದಿಂದಿದ್ದ. ವಾದ್ಯ ಸಂಗಾತಿಗಳೊಡನೆ ಸಹಕರಿಸಿದ. ನನ್ನ ಸಲಹೆ ಸೂಚನೆಗಳನ್ನು ಹಿತಭಾವದಿಂದ ಸ್ವೀಕರಿಸಿದ. ತಾನು ಹೊಸ ಕಲ್ಪನೆಗಳನ್ನು ಹೇಳಿ ರಚನೆಯ ಕಲಾಗುಣವನ್ನು ಹೆಚ್ಚಿಸಿದ. ಕಾರು ನಡೆಸುವಾಗ ತಾನು ಅವನ ತೊಡೆಯ ಮೇಲೆ ಎಡಗೈ ಹಾಕಿದರೆ ಅವನು ಅದನ್ನು ಸ್ನೇಹದಿಂದ ಹಿಡಿಯುತ್ತಿದ್ದ ಅಷ್ಟೇ. ಹೋಟೆಲ್ನಲ್ಲಿ ಇಳಿದು ಬೆಳಿಗ್ಗೆ ನೀನು ಯಾಕೆ ಇಷ್ಟು ದೂರ ಡ್ರೈವ್ ಮಾಡ್ಕೊಂಡು ಬರ್ತಿ, ನಾನೇ ಟ್ಯಾಕ್ಸಿ ಮಾಡ್ಕೊಂಡು ಬಂದರೆ ಆಯ್ತಲ್ಲ ಎನ್ನುತ್ತಿದ್ದ. ಒಳಗೆ ಬಾ, ನನ್ನ ಕೋಣೆಗೆ ಹೋಗೋಣ ಬಾ ಎಂದು ಒಂದು ದಿನವೂ ಕರೆಯಲಿಲ್ಲ. ತಾನು ಇದಕ್ಕಿಂತ ಮೇಲೆ ಬಿದ್ದು ಹೋಗೋದು ಹೇಗೆ? ಕೇವಲ ವ್ಯವಹಾರಕ್ಕಾಗಿ ಒಪ್ಪಿ ಬಂದಿದ್ದಾನೆಯೇ? ಅಂತರಂಗದಲ್ಲಿ ಕ್ಷಮಿಸಿಲ್ಲವೇ? ಅಥವಾ ಪುಂಸತ್ವ ಮುಗಿದು ಹೋಗಿದೆ ಎಂಬ ವಿರುದ್ಧ ದಿಕ್ಕಿನ ಅನುಮಾನಗಳು ಕಾಡತೊಡಗಿದವು. ಅವನಿಗೆ ಹಲವು ಕಿರಿಯ ವಯಸ್ಸಿನ ಹೆಂಗಸರ ಸ್ನೇಹವಿದೆ. ಅದಕ್ಕೆಂದು ಇಡೀ ಫ್ಲ್ಯಾಟ್ನಲ್ಲಿ ಒಬ್ಬನೇ ಇದ್ದಾನೆ ಎಂಬ ಮಾತು ಮುಂಬೈಯಲ್ಲಿ ಇತರ ಊರುಗಳಲ್ಲೂ ಸಂಗೀತ ವಲಯಗಳಲ್ಲೂ ಕೇಳಿದ್ದಳು. ಅಷ್ಟು ಹೆಂಗಸರ ಸ್ಫೂರ್ತಿಯೇ ಅವನ ಗಾಯನ ಶಕ್ತಿಯ ಮರ್ಮ ಎಂಬ ಲಘು ವಿವರಣೆಯು ಅವಳ ಕಿವಿಗೆ ಬಿದ್ದಿತ್ತು. ಅಂಥವನ ಸ್ನೇಹವನ್ನು ಮರಳಿ ಪಡೆಯ ಹೊರಟಿರುವ ನನ್ನನ್ನು ಅವರಲ್ಲಿ ಒಬ್ಬಳಾಗಿ ಕೆಳಗಿಳಿಸಿಕೊಡ್ತಿಲ್ವೇ ಎಂಬ ಸಿಡಿಮಿಡಿಯೂ ಹುಟ್ಟಿತು. ಇಡೀ ರಾತ್ರಿ ಚಡಪಡಿಸಿದಳು. ಒಮ್ಮೆ ಅವನನ್ನು ಕೈ ಸೇರಲಿ, ಬೇರೆ ಯಾವ ಹೆಂಗಸಿನಲ್ಲೂ ಮನಸ್ಸು ಹುಟ್ಟದಂತೆ ಮಾಡ್ತೀನಿ ಎಂಬ ಆತ್ಮವಿಶ್ವಾಸವನ್ನು ತಂದುಕೊಂಡಾಗಲೇ ನಿದ್ರೆ ಹತ್ತಿದ್ದು. ಅವನು ತನ್ನಿಂದ ದೂರವಾದ ಮೇಲೆ ತಾನು ಅನುಭವಿಸಿದ ಬವಣೆಗಳನ್ನೆಲ್ಲ ಅವನೊಡನೆ ತೋಡಿಕೊಂಡಳು. ಕಾರ್ತಿಕರಾಮ ಹೋದದ್ದನ್ನು ಹೇಳಿದಳು. ಅವನ ಪುಕ್ಕಲುವನ್ನು ವರ್ಣಿಸಿದಳು. ಆದರೆ ತನಗೂ ಅವನಿಗೂ ಶರೀರ ಸಂಬಂಧವಿದ್ದುದನ್ನು ಸೂಚನೆಯಿಂದಲೂ ತಿಳಿಸಲಿಲ್ಲ. ಮಿತ್ತಲ್ ಸಾಹೇಬರು ದೂರವಾದ ಸನ್ನಿವೇಶ ವಿವರಿಸಿದಳು. ಗುರೂಜಿ ಹೋದದ್ದು, ತಾನು ಆವೇಶಕ್ಕೆ ಸಿಕ್ಕಿ ಅವರನ್ನು 1 ನಿಮಿಷದಲ್ಲಿ ಮತ್ತೆ ಕರೆತಂದದ್ದು ಹೇಳಿದಳು. ಆದರೆ ತನ್ನ ಮನಸ್ಸು ಅವನಿಗಾಗಿ ಹಾತೊರೆಯುತ್ತಿರುವುದನ್ನು ಹೇಳಲಿಲ್ಲ. ಇದನ್ನು ವಾಚ್ಯ ಮಾಡಿ ಹೇಳಬೇಕೆ? ಅವನೇ ಅರ್ಥ ಮಾಡಿಕೊಳ್ಳಲಿ ಎಂಬ ಅಭಿಮಾನದಿಂದ ನಿಲ್ಲಿಸಿದಳು. ಅವನು ಸಹಾನುಭೂತಿಯಿಂದ ಕೇಳುತ್ತಿದ್ದ. ಮುಂದೆ ಯಾವ ಆರ್ದ್ರತೆಯ ಮಾತನ್ನೂ ಆಡಲಿಲ್ಲ. ವಿಮಾನದಲ್ಲಿ ವಾದಕರಿಗೆ ಸಾಧಾರಣ ದರ್ಜೆ
ಟಿಕೆಟ್ ಇದ್ದವು. ಇವರಿಬ್ಬರಿಗೆ ಎಕ್ಸಿಕ್ಯೂಟಿವ್ ತರಗತಿ. ಅಕ್ಕಪಕ್ಕದ ಅಗಲವಾದ ಸೋಫಾದಂಥ ಆಸನಗಳ ಹೊರಗನ್ನು ಹಿಂದೆ ಮಾಡಿ ಆರಾಮ ಆಸನದಲ್ಲಿ ಕಾಲು ಚಾಚಿ ರಾತ್ರಿ ಪ್ರಯಾಣ ಮಾಡುವಾಗ ಅವಳು ಮೃದು ಕಂಬಳಿಯೊಳಗೆ ಕೈ ನೀಡಿ ಅವನ ಬಲಗೈಯನ್ನು ಹಿಡಿದುಕೊಂಡಳು. ಅವನು ಹಿಡಿದ, ಆದರೆ ಅದರಲ್ಲಿ ಕಾವು ಇರಲಿಲ್ಲ. ಆದರೂ ಅವಳು ಬಿಡಲಿಲ್ಲ. ಹಾಗೆಯೇ ನಿದ್ರೆ ಹೋದಳು. ಅವನು ತನ್ನ ಎಡಗಡೆ ಇದ್ದ ಕಿಟಕಿಯಿಂದ ರಾತ್ರಿಯ ಕತ್ತಲನ್ನು ನೋಡುತ್ತಾ ಕುಳಿತಿದ್ದ. ಅನಂತರ ನಿದ್ದೆ ಮಾಡಿದ. ಕಾರ್ಯಕ್ರಮ ತುಂಬ ಯಶಸ್ವಿಯಾಯಿತು. ಅವಳು ಸಿದ್ಧಪಡಿಸಿದ್ದ ವಿವರಣೆಯೊಂದಿಗೆ ಬೆಳಗಿನ ತೋಡಿ, ಸಂಜೆಯ ಭೂಪಾಲಿ, ನಡುರಾತ್ರಿಯ ಮಾಲಾಕೌನ್ಸ್ಗಳ ಭಾವಗಳು ಮತ್ತು ಅವಳ ನರ್ತನಕ್ಕೆ ಪರಿವರ್ತಿಸಿದ ರೀತಿಗಳನ್ನು ಕಲಾಭಿಜ್ಞರು ಮೆಚ್ಚಿ ಹೊಗಳಿದರು. ಪ್ರದರ್ಶನದಲ್ಲಿ ಸಂಗೀತದ್ದೇ ಮೇಲುಗೈಯಾಗಿತ್ತು. ಮೋಹನ್ ಲಾಲನೇ ಪ್ರಧಾನ ಕಲಾವಿದನಾಗಿದ್ದ. ಅದರಿಂದ ಅವನು ಖುಷಿಯಾಗಿದ್ದ. ಅವಳು ಸಂತೋಷಪಟ್ಟಳು. ಇನ್ನು 5 ದಿನ ಬೆಳಿಗ್ಗೆ ಇತರ ಕಲಾವಿದರೊಡನೆ ನಡೆಯುವ ಚರ್ಚೆಯನ್ನು ಕೇಳುವುದು, ಮಧ್ಯಾಹ್ನ ಸಂಜೆ ಬೇರೆ ಬೇರೆ ಪರಂಪರೆಗಳ ಸಂಗೀತ ನರ್ತನ ಪ್ರದರ್ಶನಗಳನ್ನು ನೋಡುವುದು. ಇಬ್ಬರೂ ಜೊತೆಯಲ್ಲೇ ತಿರುಗಿದರು, ಜೊತೆಯಲ್ಲಿಯೇ ನೋಡಿದರು. ಒಂದೇ ಹೋಟೆಲಿನ ಅಕ್ಕಪಕ್ಕದ ಕೋಣೆಯಲ್ಲಿದ್ದರೂ ಅವನು ಅವಳನ್ನು ತನ್ನ ಕೋಣೆಗೆ ಕರೆಯಲಿಲ್ಲ. ತಾನು ಅವಳ ಕೋಣೆಗೆ ಹೋಗಲಿಲ್ಲ. ಸಭ್ಯ ವ್ಯಕ್ತಿಯಂತೆ ತಾನು ತನ್ನ ಕೋಣೆಗೆ ಹೋಗಿಬಿಡುತ್ತಿದ್ದ. ತನ್ನ ಸಭ್ಯತೆಯನ್ನು ಕಾಯ್ದುಕೊಳ್ಳಬೇಕೆಂಬ ಅಭಿಮಾನದಿಂದ ಅವಳು ತನ್ನ ಕೋಣೆಗೆ ಹೋಗುತ್ತಿದ್ದಳು. ಅವರು ಊರಿಗೆ ಹೊರಡುವ ಹಿಂದಿನ ದಿನ ಪ್ರದರ್ಶನವಿರಲಿಲ್ಲ. ಇಬ್ಬರೂ ಜೊತೆಯಲ್ಲಿ ನದಿಯ ಮೇಲೆ ವಿಹಾರಕ್ಕೆ ಹೋದರು. ನದಿಯ ದಡದ ಉದ್ಯಾನದಲ್ಲಿ ಸುತ್ತಾಡಿದರು. ಮೋಹನ್, ಪ್ಯಾರಿಸ್ಗೆ ಬರೋರು ಪ್ರೇಮಿಗಳು ಅಥವಾ ಮಧುಚಂದ್ರದ ಜೋಡಿಗಳು ಗೊತ್ತಾ? ಅವಳು ಹೇಳಿದ್ದಳು. ಮಧುಚಂದ್ರದ ಜೋಡಿಗಳು ಪ್ರೇಮಿಗಳಲ್ಲ ಅಂದ ಹಾಗಾಯಿತು. ಅವನು ವಿಶ್ಲೇಷಿಸಿದ. ಅವಳಿಗೆ ತನ್ನ ಮಾತು ಗುರಿ ತಲುಪಲಿಲ್ಲ ಎಂಬ ಖೇದವಾಯಿತು. ಅವನು ಬೇಕೆಂದೇ ಗುರಿ ತಪ್ಪಿಸುತ್ತಿದ್ದಾನೆ ಎಂಬ ಅನುಮಾನವೂ ಬಂತು. ಇವತ್ತಿವನನ್ನು ಬಿಡೋಲ್ಲ, ಬಿಡುಕೂಡದು, ಸೋಲನ್ನು ಸ್ವೀಕರಿಸಕೂಡದು ನಿಶ್ಚಯಿಸಿದಳು. ಪ್ರೇಮಿಗಳು ಪ್ಯಾರಿಸ್ಗೆ ಬರ್ತಾರೆ, ಅಥವಾ ಬಂದ ಮೇಲೆ ಪ್ರೇಮಿಗಳಾಗ್ತಾರೆ, ಅಥವಾ ಹಳೆ ಪ್ರೇಮವನ್ನು ಮತ್ತೆ ಚಿಗುರಿಸ್ಕೋತಾರೆ. ಈ ಮಾತು ಕೇಳಿದೆಯಾ ಎಂದಳು. ಕವಿಗಳು ಬರೆದಿರಬಹುದು ಎಂದ. ಅವಳ ಹಠ ಇನ್ನೂ ಬೆಳೆಯಿತು. ರಾತ್ರಿ ಹೋಟೆಲಿಗೆ ಹಿಂದಿರುಗಿ ಅವನು ತನ್ನ ಕೊನೆಯ ಬಾಗಿಲು ತೆಗೆದಾಗ ಅವಳು ಹಿಂಬಾಲಿಸಿದಳು. ನೋಡು, ಪ್ಯಾರಿಸ್ಗೆ ಬಂದು ಇಲ್ಲಿಯ ಪಾನೀಯದ ರುಚಿ ನೋಡದಿದ್ದರೆ ಏನು ಪ್ರಯೋಜನ? ಇದರ ಸೂಕ್ಷ್ಮವನ್ನು ಅರ್ಥ ಮಾಡಿಕೊಳ್ಳದವನು ಕಲಾವಿದನೇ ಅಲ್ಲ ಅಂತಾರೆ. ನಿನಗೆ ರುಚಿ ತೋರಿಸದಿದ್ದರೆ ನಾನು ಕರ್ಕೊಂಡು ಬಂದದ್ದೇ ವ್ಯರ್ಥ. ಅದಕ್ಕೋಸ್ಕರ ನಿನ್ನ ರೂಮಿಗೆ ಬಂದೆ. ನಿನಗೆ ಪಾನೀಯಗಳ ರುಚಿ ಹೆಚ್ಚು ಗೊತ್ತಿಲ್ಲ ಅಂತ ಗೊತ್ತಿದೆ. ನಾನು ಗೊತ್ತು ಮಾಡ್ತೀನಿ. ಇದೊಂದು ದಿನ, ನಾಳೆ ಹೊರಟು ಬಿಡ್ತೀವಲ್ವಾ ಎಂದು ಅವನ ಕೈ ಹಿಡಿದು ಸೋಫಾದ ಮೇಲೆ ಕೂರಿಸಿದಳು. ನಂತರ ಮೇಲೆ ಎದ್ದು ಫ್ರಿಡ್ಜ್ ತೆಗೆದು ಸಾಲಿಗೆ ಇಟ್ಟಿದ್ದ 2 ಮಧ್ಯಮ ಗಾತ್ರದ ಬಾಟಲ್ಗಳನ್ನು ತೆಗೆದು ಲೋಟ ಮತ್ತು ಹಿಮದ ಗಡ್ಡೆಗಳನ್ನು ಹೊರಗಿಟ್ಟಳು. ನೋಡು, ಇದು ಫ್ರೆಂಚಿನವರ ವಿಶೇಷ ವೈನ್. ಇದರಿಂದ ಯಾವ ಅಮಲು ಏರೋಲ್ಲ. ಆದರೆ ಈ ಇನ್ನೊಂದು ಮಾತ್ರ ಹದವಾದ ಹಿತವಾದ ಪಾನೀಯ. ನಾನು ಕುಡಿತೀನಿ, ಹೆದರಬೇಡ. ಸ್ನೇಹಿತರು ಜೊತೆಯಲ್ಲಿ ಕುಡಿಯುವುದು ಕ್ಷುಲ್ಲಕ ಕೆಲಸವಲ್ಲ, ಸ್ನೇಹವರ್ಧನೆಯ ಕಲಾಪ, ಮನಸ್ಸು ಬಿಚ್ಚಿ ಹಂಚಿಕೊಳ್ಳುವ ವಿಧಾನ ಎಂದು ಲೋಟಕ್ಕೆ ಹಾಕಿಕೊಟ್ಟಳು. ನನಗೆ ಅಭ್ಯಾಸವಿಲ್ಲ, ಆದರೆ ಗೊತ್ತಿಲ್ಲ ಅಂದ್ಕೋಬೇಡ ಎಂದು ಅವನು ಚಿಯರ್ಸ್ ಹೇಳಿದ. ಸ್ವಲ್ಪ ಹೊತ್ತಿಗೆ ಅವನ ಮುಜುಗರ ಹಿಂಜರಿಕೆಗಳು ಕಳೆಯತೊಡಗಿದು. ಅವಳು ಅವನನ್ನು ಮುದ್ದಿಸಿದಳು, ಅವನು ಅವಳನ್ನು ಮುದ್ದಿಸಿದ. ಅವನು ಹದಕ್ಕೆ ಬಂದನೆಂದು ಅವಳಿಗೆ ಸಂತೋಷವಾಯಿತು, ಪ್ರೋತ್ಸಾಹ ಸಿಕ್ಕಿತು. ಮೋಹನ್, ನಿಜ ಹೇಳು, ನೀನು ನನ್ನನ್ನು ಕ್ಷಮಿಸಿದ್ದೀಯಾ? ನಿನ್ನ ಅಂತರಂಗದೊಳಗಿನ ಮಾತನ್ನು ಹೇಳು. ಓ ಅದಾ, ನನಗೆ ನಿನ್ನ ಹೊಡೆದು ದಬ್ಬಿದ್ದ? ನೀನು ಹಾಗೆ ಮಾಡದಿದ್ದರೆ ನಾನು ನಿನ್ನನ್ನು ಬಿಟ್ಟು ಹೋಗ್ತಿರ್ಲಿಲ್ಲ. ಸ್ವತಂತ್ರವಾಗಿ ಶುದ್ಧ ಸಂಗೀತ ಕಚೇರಿ ಶುರು ಮಾಡಿ ಈ ಮಟ್ಟಕ್ಕೆ ಏರ್ತಿರ್ಲಿಲ್ಲ. ನಾನು ನಿನಗೆ ಕೃತಜ್ಞನಾಗಿದ್ದೀನಿ ಡಿಯರ್ ಎಂದು ಬಿಗಿಯಾಗಿ ಅಪ್ಪಿ ಮುದ್ದಿಸಿದ. ಪೂರ್ತಿ ಕ್ಷಮಿಸಿಲ್ಲ ಅಂದ ಹಾಗಾಯಿತು. ಕೃತಜ್ಞತೆಯು ಕ್ಷಮೆಗಿಂತ ಹೆಚ್ಚಿನ ಭಾವವಲ್ಲವೇ? ಹಾಗಾದರೆ ಮೊದಲಿನಿಂದ ಯಾಕೆ ಒಪ್ಪಿಸಿಕೋತಿಲ್ಲ? ಮೊದಲಿನಂತೆ ಯಾಕೆ ಒಪ್ಪಿಸ್ಕೋತಾ ಇಲ್ಲ ಎಂದು ಅವನ ಕೋಟನ್ನು ಕಳಚಲು ಕೈ ಹಾಕಿದಳು. ತನ್ನ ಬಟ್ಟೆಗಳನ್ನು ತೆಗೆದು ಹಾಕಲು ಅವನೇ ಸಹಕರಿಸಿದ. ಅವಳ ಬಟ್ಟೆಗಳನ್ನು ಕಳಚಲೆತ್ನಿಸಿದ. ಅವನ ಪ್ರಯತ್ನವನ್ನು ಕಾರ್ಯಗತಗೊಳಿಸಿದಳು. ಬಾ ಎಂದು ಅವನೇ ಅವಳನ್ನು ಎದುರಿಗಿದ್ದ ಹಾಸಿಗೆಗೆ ಕರೆದೊಯ್ದ. ಚಳಿ ಎನಿಸುತ್ತಿದ್ದರಿಂದ ಇಬ್ಬರು ಜೋಡಿಸಲ್ಪಟ್ಟ ಕಂಬಳಿಯನ್ನು ಎಳೆದುಕೊಂಡರು. ಅವನು ಅವಳನ್ನು ಪ್ರೀತಿಯಿಂದ ಮುದ್ದಿಸಿದ. ಅವಳು ಪ್ರಚೋದಿಸತೊಡಗಿದಳು. ಎಷ್ಟು ಹೊತ್ತಾದರೂ ಅವನು ಅದೇ ಹಂತದಲ್ಲಿದ್ದ, ಏರಲಿಲ್ಲ. ಅವಳ ಸಮಾಧಾನ ತೋರಲಿಲ್ಲ. ಇದು ಸಹಜವೆಂಬಂತೆ ಪ್ರೀತಿಯಿಂದ ಅವನ ಆತ್ಮವಿಶ್ವಾಸವನ್ನು ವರ್ಧಿಸತೊಡಗಿದಳು. ಆಗದಿದ್ದರೆ ಚಿಂತಿಸಬೇಡ ಸಖ, ನನಗೆ ಬೇಕಾದದ್ದು ನಿನ್ನ ಹೃದಯ. ಶರೀರ ಒಂದೊಂದು ಸಲ ಹೀಗೆ ಕೈ ಕೊಡುತ್ತೆ, ಹೀಗಾಗದಿದ್ದರೆ ಇನ್ನೊಂದು ಸಲ ಎಂದು ಅವನ ಕಿವಿಯಲ್ಲಿ ಸಮಾಧಾನ ಉಸುರಿದಳು. ಎಷ್ಟೋ ಹೊತ್ತಾದ ಮೇಲೆ ಒಂದು ಪ್ರಶ್ನೆ ಕೇಳ್ತೀನಿ, ಬೇಸರ ಪಟ್ಕೋಬೇಡ. ಬಹಳ ಜನ ಹೆಂಗಸರ ಸಹವಾಸ ಇಟ್ಕೊಂಡಿದ್ಯಾ ಅನ್ನೋ ಮಾತು ನನ್ನ ಕಿವಿಗೆ ಬಿದ್ದಿದೆ, ನಿಜವೇ. ನೀನು ಮಾಡ್ತಿದ್ದೀಯ ಅಂತ ನನ್ನ ಆಕ್ಷೇಪವಿಲ್ಲ. ನಾನು ದುಡುಕಿ ಅವಿವೇಕ ಮಾಡಿದ ಮೇಲೆ ನೀನಾದರೂ ಹೇಗೆ ಶುದ್ಧ ಬ್ರಹ್ಮಚರ್ಯದಲ್ಲಿ ಇರೋಕ್ಕೆ ಸಾಧ್ಯ? ಅಲ್ಲದೆ ಕಲಾವಿದ. ಯಾಕೆ ಕೇಳ್ತೀನಿ ಅಂದರೆ, ಅತಿಯಾದ ಲಂಪಟತೆ ಇದ್ದರೆ ಪುಂಸತ್ವವು ನಾಶವಾಗುತ್ತಂತೆ. 60 ವರ್ಷಕ್ಕೆಲ್ಲ ನಷ್ಟ ಮಾಡಿಕೊಂಡೆಯಾ ಎಂದಳು. ಧ್ವನಿಯಲ್ಲಿ ಭರ್ತ್ಸನೆ ಇರಲಿಲ್ಲ, ನೋವಿತ್ತು. ಈಗ ಅವನು ಮಾತಾಡಿದ. ನೋಡು, ನಿಜ ಸಂಗತಿ ಹೇಳ್ಬಿಡ್ತೀನಿ. ನನಗೆ ನಿನ್ನ ಮೇಲೆ ಪ್ರೀತಿ ಹುಟ್ಟಿದೆ, ಆದರೆ ನಿನಗೆ ವಯಸ್ಸಾಗಿದೆ. ಅವತ್ತು ನೀನು ಮುಂಬೈಯಲ್ಲಿ ನನ್ನ ಫ್ಲ್ಯಾಟಿಗೆ ಬಂದು ಹೋಗುವ ಮೊದಲು ನನ್ನ ಮುಖ ಹಿಡಿದು ತುಟಿಗಳಿಗೆ ಬಿಗಿಯಾಗಿ ಮುತ್ತಿಕ್ಕಿದೆಯಲ್ಲ, ಆಮೇಲೆ ನೀನು ಹೊರಟು ಹೋದೆ. 15 ವರ್ಷದ ಹಿಂದಿನ ನಿನ್ನ ತುಟಿಗಳ ಸ್ಪರ್ಶದ ನೆನಪು ತೇಲಿ ಬಂತು.
ಅದಕ್ಕೂ ಇದಕ್ಕೂ ಎಷ್ಟೋ ವ್ಯತ್ಯಾಸ ಇದೆ ಅನ್ನಿಸಿತು. ಒಬ್ಬ ವ್ಯಕ್ತಿಯನ್ನು ಅರಿಯೋಕ್ಕೆ ಕಣ್ಣು ಕಿವಿ ಮಾತ್ರವಲ್ಲ, ಸ್ಪರ್ಶವೂ ಬಹು ಅಮೂಲ್ಯವಾದ ಸಾಧನ. ಬೆರಳು ಹಸ್ತಗಳ ಸ್ಪರ್ಶಕ್ಕಿಂತ ಕೆನ್ನೆ ತುಟಿ ನಾಲಿಗೆಗಳ ಸ್ಪರ್ಶ ಹೆಚ್ಚು ಸಂವೇದನಾಪೂರ್ಣವಾಗಿರುತ್ತೆ. ಕಣ್ಣ ನೋಟ ಕಿವಿಯ ಶ್ರವಣಗಳು ನೆನಪಿನಲ್ಲಿ ಉಳಿಯುವ ಹಾಗೆ ಸ್ಪರ್ಶ ವೇದನೆಯೂ ಉಳಿಯುತ್ತೆ. ಇಲ್ಲದಿದ್ದರೆ ನಿನ್ನ ತುಟಿಗಳ ಆವತ್ತಿನ ಸ್ಪರ್ಶ ವೇದನೆಯಾದ ತಕ್ಷಣ 15 ವರ್ಷಗಳ ಹಿಂದಿನ ವೇದನೆಯ ನೆನಪು ಉಕ್ಕಿ ಬಂದು ವ್ಯತ್ಯಾಸ ಗೊತ್ತಾಗೋದು ಹೇಗೆ? ಏನು ವ್ಯತ್ಯಾಸ? ಅವಳು ಕುತೂಹಲದಿಂದ ಕೇಳಿದಳು. ಹೇಳ್ತೀನಿ ಕೇಳು. ಒಬ್ಬಳದರಂತೆ ಇನ್ನೊಬ್ಬಳದು ಇರೋದಿಲ್ಲ. ಒಬ್ಬೊಬ್ಬರ ಸ್ಪರ್ಶಗುಣವು ವಿಶಿಷ್ಟವೇ. ಪ್ರತಿಯೊಬ್ಬರ ಧ್ವನಿಯು ಹೆಬ್ಬೆಟ್ಟಿನ ಗುರುತು ವಿಶಿಷ್ಟ ಆಗಿರುವ ಹಾಗೆ 15 ವರ್ಷದಲ್ಲಿ 42ರಿಂದ 57ರವರೆಗೆಲ್ಲವೇ ತುಟಿಗಳ ವೇದನಾ ಗುಣದಲ್ಲಿ ಇಷ್ಟು ಬದಲಾವಣೆ ಆಗುವುದೆಂದರೆ ರುಚಿ ಕ್ಷೀಣ, ಹಿತಕ್ಷೀಣವಾಗಿ ಚರ್ಮದ ಗುಣ ಕಡಿಮೆಯಾಗಿ ಮೃದುರಬ್ಬೆರಿನ ಗುಣ ಕಾಣಿಸ್ಕೋಬೇಕೆ? ವಿಚಿತ್ರ ಅಂದ್ಕೊಂಡೆ. ದೇಹಧರ್ಮ ಅನ್ನಿಸ್ತು. ನಿನ್ನ ಕುತ್ತಿಗೆಯ ಮಾಟ ಕಾಯ್ದುಕೊಂಡಿದ್ದೀಯ. ಯೋಗ ಸಾಧನೆ ಬಿಟ್ಟಿಲ್ಲ. ದೇಹ ಸ್ಥೂಲವಾಗಿಲ್ಲ, ದಾರ್ಢ್ಯ ಇಳಿದಿಲ್ಲ. ಕಿರುಗೂದಲು ತಪ್ಪಿಸಿಕೊಳ್ಳದಾಗಿ 20ರ ಹರೆಯದ ಕಪ್ಪು ಬಣ್ಣ ಹಾಕಿಕೊಂಡಿದ್ದೆ. ದಟ್ಟವಾಗಿ ಕಾಂಡಲಿ ಅಂತ ಗುಂಗುರು ಹದ ಮಾಡಿಕೊಂಡಿದ್ದೆ. ಯೋಗ ಸಾಧನೆ, ನೃತ್ಯ ಸಾಧನೆ ಮಾಡಿ ಆಕೃತಿ ದಾರ್ಢ್ಯಗಳನ್ನು ಹದದಲ್ಲಿ ಇಟ್ಟುಕೊಂಡರೂ ವಯೋಧರ್ಮವನ್ನು ಸ್ಥಗಿತದಲ್ಲಿ ಇಟ್ಟುಕೊಳ್ಳೋಕೆ ಸಾಧ್ಯವೇ ಅನ್ನುವ ಏನೇನೋ ಆಲೋಚನೆಗಳು ಬಂದವು. ನಾನು ಮುದುಕಿಯಾದೆ ಅಂತಿದೆಯಾ? ಅವಳಿಗೆ ಶಾಕ್ ಹೊಡೆದಂತಾಯಿತು. ಅದೆಲ್ಲ ನಾನು ಹೇಳ್ತಿರೋದು. ಪ್ಯಾರಿಸ್ಗೆ ಬಂದವರು ಪ್ರೇಮಿಗಳಾಗ್ತಾರೆ ಅಂತ ನೀನು ಹೇಳ್ತಿದ್ದೆ. ನನಗೋದು ನಿಜ ಅನ್ನಿಸ್ತು, ಈಗಲೂ ಅನ್ನಿಸ್ತದೆ. ಏನು ಈ ಫ್ರೆಂಚ್ ಹೆಂಗಸರ ತೆಳು ಮೈಕಟ್ಟು, ನೀಳ ನಿಲುವು, ಹುಬ್ಬು ಮೂಗುಗಳ ಮಾಟ, ನಟಿಯರು, ನರ್ತಕಿಯರು, ಗಾಯಕಿಯರು ಮಾತ್ರವಲ್ಲ, ಬೀದಿಯಲ್ಲಿ ತಿರುಗಾಡುವ ಯಾವ ಹೆಂಗಸು ನೋಡಿದರು ಇವಳು ಶುದ್ಧ ಫ್ರೆಂಚ್ ಮೂಲದವಳು, ಇವಳು ಬೆರಕೆ ಮೂಲದವಳು ಅಂತ ನೆನಪಾಗ್ಬಿಡೋದು. ಆದರೆ ನನಗೆ ಈ ಯಾವ ಹೆಂಗಸನ್ನು ಕಂಡರೂ ಭೂಪಾಲೆ ನೆನಪಾಗ್ತಿತ್ತು. ಅವಳದು ಫ್ರೆಂಚ್ ಮೂಲ. ತಂದೆ ಇಂಗ್ಲೀಷ್ನಂತೆ ಸ್ಮಿತ್ ಅಂತ, ತಾಯಿ ಕಡೆಯವರೆಲ್ಲ ಶುದ್ಧ ಫ್ರೆಂಚ್. ಯಾರು ಭೂಪಾಲಿ ಅಂದರೆ? ಅವಳಿಗೆ ನಾನಿಟ್ಟ ಹೆಸರು. ನನ್ನ ಶಿಷ್ಯೆ. ಅಮೆರಿಕದಲ್ಲಿ 4 ವಾರ ಒಂದೇ ಕೋಣೆಯಲ್ಲಿದ್ದೆವು. ಭೂಪಾಲಿ ರಾಗದ ಸುಖೋಲ್ಲಾಸವೆಲ್ಲ ಅವಳಲ್ಲಿದೆ. ಮೊದಲ ಸಲ ಅವಳನ್ನು ಕೂಡಿದಾಗ ನನಗೆ ನಿನ್ನ ನೆನಪಾಯಿತು. ಮೈಕಟ್ಟಿನಲ್ಲಿ, ಕೈಕಾಲುಗಳ ನೀಲ ಮಾಟದಲ್ಲಿ, ಮುಕ್ತ ಕಲಾತ್ಮಕತೆಯಲ್ಲಿ. ಆದರೆ ನಾನು ನಿನ್ನನ್ನು ಸೇರಿದಾಗ ನಿನಗೆ 37, ಅವಳಿಗೆ ಈಗ ಇನ್ನೂ 29. ಏನಾಯಿತು ಗೊತ್ತಾ? ಅವನು ಮಾತನಾಡುತ್ತಲೇ ಇದ್ದ. ಅವಳು ಸಂಪೂರ್ಣ ಮೌನಿಯಾದಳು. ಅವತ್ತು ನೀನು ವಿಮಾನಕ್ಕೆ ಹೊತ್ತಾಗುತ್ತೆ ಅಂತ ಓಡಿಬಿಟ್ಟೆ. ರಾತ್ರಿ 12ವರೆಗೆ ಫೋನ್ ಮಾಡಿದೆಯಲ್ಲ, ಮರುದಿನ ಬೆಳಿಗ್ಗೆ ಅವಳ ಕಾಗದ ಬಂತು. ಅಮೆರಿಕ ಸರ್ಕಾರದ ಕಲಾ ವಿಭಾಗವು ಅವಳಿಗೆ ಭಾರತದಲ್ಲಿದ್ದು ಭಾರತೀಯ ಸಂಗೀತ ಗುರುಮುಖೇನ ಅಭ್ಯಾಸ ಮಾಡಿಸೋಕೆ ಶಿಷ್ಯವೇತನ ಕೊಟ್ಟಿದೆ. ನಾನು ಅವಳಿಗೆ ಪಾಠ ಹೇಳ್ತೀನಿ ಅಂತ ನನ್ನದೊಂದು ಸಮ್ಮತಿ ಪತ್ರ ಕಳಿಸ್ಬೇಕಿತ್ತು. ಶಿಷ್ಯವೇತನ ಆರಂಭದಲ್ಲಿ 2 ವರ್ಷಕ್ಕೆ. ಇವಳ ಪ್ರಗತಿ ಚೆನ್ನಾಗಿದೆ, ಇನ್ನು ಕೆಲವು ಕಾಲ ಪಾಠ ನಡೆಯಬೇಕು ಅಂತ ನಾನು ಶಿಫಾರಸು ಮಾಡಿದರೆ 1 ವರ್ಷ ಮುಂದುವರಿಸ್ತಾರೆ. ಅವಳು ಬಹಳ ಸಲ ಫೋನ್ ಮಾಡಿದ್ಲಂತೆ. ನಾನು ಊರಿನಲ್ಲಿ ಇರಲಿಲ್ಲ. ಏನಾಯ್ತು ಗೊತ್ತಾ? ಅಮೆರಿಕದಿಂದ ಬಂದ ಮೇಲೆ ನನಗೆ ಯಾವ ಆಪ್ತ ಶಿಷ್ಯಗೂ ಬಾ ಅಂತ ಫೋನ್ ಮಾಡುವ, ಪಾಠವಾದ ಮೇಲೆ ಇರು ಅಂತ ಹೇಳುವ ಮನಸ್ಸಿಲ್ಲ. ಯಾಕೆ ಹೀಗಾಗಿದೆ ಅಂತ ಒಂದೊಂದು ಸಲ ಯೋಚಿಸ್ತಿದ್ದೆ. ಅವಳ ಕಾಗದ ಬಂದ ಮೇಲೆ ಅರ್ಥವಾಯಿತು. ಅವಳನ್ನು ಅನುಭವಿಸಿದ ನಂತರ ಬೇರೆ ಯಾರಲ್ಲೂ ಬಯಕೆ ಆಗ್ತಿಲ್ಲ ಅಂತ. ಅಮೆರಿಕ ಸರ್ಕಾರದವಳು ಅವಳಿಗೆ ವಿಶೇಷ ವೇತನ ಕೊಡದಿದ್ದರೆ ನನ್ನ ಗತಿ ಏನಾಗಬೇಕಿತ್ತು? ಪ್ಯಾರಿಸ್ನಿಂದ ನ್ಯೂಯಾರ್ಕಿಗೆ ಒಂದು ಟಿಕೆಟ್ ತಗೋಬೇಕಾಗಿತ್ತು. ಅವನು ಸುಮ್ಮನಾದ. ಅವಳಂತೂ ಮೌನವಾಗಿ ನಿಶ್ಚೇಷ್ಟಿತೆಯಾಗಿದ್ದಳು. ತುಸು ಹೊತ್ತಾದ ಮೇಲೆ ಅವನಿಗೆ ನಿದ್ದೆ ಎಳೆಯತೊಡಗಿತು. ಸಖಿ, ಯಾಕೆ ನೀನು ಏನು ಮಾತಾಡ್ತಾ ಇಲ್ಲ? ಐ ಲವ್ ಯು ಎಂದು ಅಮಲಗಣ್ಣನಲ್ಲಿ ಹೇಳುತ್ತಾ ಅವನ ಅಂಗಾತವಾಗಿ ಅವಳ ಕುತ್ತಿಗೆಯನ್ನು ಬಳಸಿ ಮುಖವನ್ನು ತನ್ನ ಎದೆಯ ಮೇಲೆ ಬರುವಂತೆ ಎಳೆದುಕೊಂಡು, ನೀನು ಹೀಗೆ ನನ್ನ ಎದೆಯ ಮೇಲೆ ಮುಖವಿಟ್ಟು ಮಲಗಬೇಕು, ನನಗೆ ಚೆನ್ನಾಗಿ ನಿದ್ದೆ ಬರುತ್ತೆ ಎಂದ. ಹಾಗೇ ನಿದ್ದೆ ಮಾಡಿಬಿಟ್ಟ. ಅವಳು ಮೆಲ್ಲನೆ ಅವನ ಎಡತೋಳನ್ನು ಸಡಿಲಿಸಿ ತನ್ನನ್ನು ತಾನು ಬಿಡಿಸಿಕೊಂಡಳು. ಬಟ್ಟೆ ಹಾಕಿಕೊಂಡು ಕೋಣೆಯ ಬಾಗಿಲೆಳೆದು ಪಕ್ಕದ ತನ್ನ ಕೋಣೆಗೆ ಹೋದಳು. ಬೆಳಿಗ್ಗೆ ಸ್ವಾಗತಗಾರರು ಫೋನ್ ಬಾರಿಸಿದಾಗಲೇ ಅವನಿಗೆ ಎಚ್ಚರ. ತಾವು ಈಗ ಹೊರಡಬೇಕೆಂದು ಅರಿವಾಯಿತು. ಮೈ ಮನಸ್ಸುಗಳು ಇನ್ನು ಜಡವಾಗಿದ್ದವು. ಸರಸರನೆ ಎದ್ದು ಸ್ನಾನ ಮಾಡಿದ. ಅವನ ಕೋಣೆಯ ಬಾಗಿಲು ತಟ್ಟಿದರೆ ಉತ್ತರವಿಲ್ಲ. ಒಬ್ಬನೇ ನಾಷ್ಟಾದ ಅಂಗಳಕ್ಕೆ ಹೋದ. ಅವಳು ಆಗಲೇ ನಾಷ್ಟ ಮುಗಿಸಿದ್ದಳು. ತನ್ನನ್ನು ನೋಡಿಯೂ ನೋಡದವಳಂತೆ ಚಹಾ ಕುಡಿಯುತ್ತಿದ್ದಳು. ಯಾಕೆಂದು ಅರ್ಥ ಮಾಡಿಕೊಳ್ಳುವ ಗೊಡವೆಗೆ ಹೋಗದೆ ತಟ್ಟೆಯನ್ನು ಎತ್ತಿಕೊಂಡು ನಾಷ್ಟಾದ ವಸ್ತುಗಳನ್ನು ಆರಿಸಿಕೊಳ್ಳತೊಡಗಿದ. ಅವನು ತಟ್ಟೆ ಹಿಡಿದು ಅತ್ತ ಬರುವುದರಲ್ಲಿ ಅವಳು ಹೊರಟು ಹೋಗಿದ್ದಳು. ಹೆಂಗಸರೆಂದರೆ ಹೀಗೆ, ಒಂದು ಹದ ಇರೋದಿಲ್ಲ ಎಂದುಕೊಂಡು ಕುಳಿತು ತಿನ್ನತೊಡಗಿದ. ಹೋಟೆಲ್ನ ಕಾರ್ನಲ್ಲಿ ಇಬ್ಬರು ಜೊತೆಯಲ್ಲಿ ಕೂತು ವಿಮಾನ ನಿಲ್ದಾಣಕ್ಕೆ ಹೋಗುವಾಗಲೂ ಅವಳು ಅವನನ್ನು ಮಾತನಾಡಿಸಲಿಲ್ಲ. ಕಿಟಕಿಯಿಂದ ಅತ್ತ ನೋಡುತ್ತಿದ್ದಳು. ಅವನೇ ಒಂದ್ಸಲ ಅವಳ ಎಡಗೈಯ ಮೇಲೆ ತನ್ನ ಕೈ ಹಾಕಿದ. ಸ್ವಲ್ಪವೂ ಸ್ಪಂದಿಸದೆ ರಬ್ಬರ್ ಗೊಂಬೆಯಂತೆ ಇದ್ದಳು. ವಿಮಾನ ನಿಲ್ದಾಣದಲ್ಲಿ ಇಬ್ಬರು ತಳ್ಳುಗಾಳಿಗಳಿಗೆ ತಮ್ಮ ಪೆಟ್ಟಿಗೆಗಳನ್ನು ಹಾಕಿಕೊಂಡ ಮೇಲೆ ಅವಳು ತನ್ನ ಚೀಲ ತೆಗೆದು, ಇಕೋ ನಿಮ್ಮ ಟಿಕೆಟ್, ಚೆಕ್ ಇನ್ ಮಾಡಿಸಿ, ನಿಮಗೆ ಬೇಕಾದ ಸೀಟು ತಗೊಳ್ಳಿ ಎಂದಳು. ಯಾಕೆ? ನೀನೇ ಇಬ್ಬರಿಗೂ ಒಟ್ಟಿಗೆ ಚೆಕ್ ಇನ್ ಮಾಡಿಸು, ಬರುವಾಗ ಮಾಡಿಸಿದ ಹಾಗೆ ಜೊತೆಯಲ್ಲಿ ಮಾತಾಡ್ತಾ. ಇಲ್ಲ, ನನ್ನ ಪಾಡಿಗೆ ನಾನು ಪ್ರಯಾಣ ಮಾಡ್ತೀನಿ. ಅವನಿಗೆ ಅರ್ಥವಾಗಲಿಲ್ಲ. ಯಾಕೆ? ಇದ್ದಕ್ಕಿದ್ದ ಹಾಗೆ ಅವನವಳನ್ನು ಸುಡುವಂತೆ ನೋಡಿದಳು. ತನ್ನ ಚೀಲದ ಇನ್ನೊಂದು ಪದರಕ್ಕೆ ಕೈ ಹಾಕಿ
ಇದು ದಿಲ್ಲಿಯಿಂದ ಮುಂಬೈದು ಟಿಕೆಟ್. ಅಂತಾರಾಷ್ಟ್ರೀಯ ನಿಲ್ದಾಣದ ಅಂತರ್ದೇಶೀಯ ನಿಲ್ದಾಣಕ್ಕೆ ಫ್ರೀ ಕೋಚ್ ಸರ್ವಿಸ್ ಇರುತ್ತೆ. ಇಲ್ಲದಿದ್ದರೆ ಒಂದು ಟ್ಯಾಕ್ಸಿ ತಗೊಂಡು ಹೋಗಿ. ಅವನಿಗೂ ಸಿಟ್ಟು ಬಂತು. ಪ್ಯಾರಿಸ್ನಿಂದ ಮುಂಬೈಗೆ ನೇರವಾಗಿ ಟಿಕೆಟ್ ಮಾಡಿಸ್ಬೋದಿತ್ತಲ್ಲ, ಇದೇನು ಏರ್ಪೋರ್ಟ್ ಬದಲಾಯಿಸುವ ಭಾನಗಡಿ ಎಂದ. ಬುಕ್ ಮಾಡುವಾಗ ನನಗೆ ಬುದ್ಧಿ ಇರಲಿಲ್ಲ, ಸಾರಿ ಎಂದು ತನ್ನ ತಳ್ಳುಗಾಡಿಯನ್ನು ನೂಕಿಕೊಂಡು ಸರಸರನೆ ಹೋದಳು. ಅವಳ ಬೆನ್ನನ್ನೇ ದಿಟ್ಟಿಸಿ ನೋಡುತ್ತಿದ್ದ ಅವನು, ಹೆಂಗಸರಿಗೆ ಬುದ್ಧಿ ಒಂದೇ ಸ್ಥಿಮಿತದಲ್ಲಿ ಇರೋದಿಲ್ಲ, ಇದ್ರೆ ಅವ್ರು ಯಾಕೆ ಹೆಂಗಸರಾಗಿರ್ತಿದ್ರು ಅಂತ ಅಂದುಕೊಂಡ. ಅಧ್ಯಾಯ 11. ಬೆಳಿಗ್ಗೆ ಸ್ನಾನ ಮಾಡಿ ಇಳಿಯಬೇಕೆನ್ನುವಾಗ ಫೋನ್ ಬಾರಿಸ್ತು. ಹಾಯ್ ಗುರುಜಿ, ಭೂಪಾಲಿ ಮಾತಾಡ್ತಿದ್ದೀನಿ. ನಿಮಗೆ ನಾಡದ್ದು ಅಂದರೆ ಬುಧವಾರ ರಾತ್ರಿ 11 ಬಾಂಬೆ ತಲುಪ್ತೀನಿ. ಫ್ಲೈಟ್ ನಂಬರ್ ಬರ್ಕೊಳ್ಳಿ. ನಿಮ್ಮ ಫ್ಲ್ಯಾಟಿಗೆ ಹತ್ತಿರದಲ್ಲೇ ಕಡಿಮೆ ಬಾಡಿಗೆ ಹೋಟೆಲ್ ನನಗೊಂದು ರೂಮ್ ಬುಕ್ ಮಾಡಿ. ಇವತ್ತು ಸಂಜೆ ನಿಮಗೆ ಮತ್ತೆ ಫೋನ್ ಮಾಡ್ತೀನಿ. ಹೋಟೆಲ್ ಹೆಸರು ವಿಳಾಸಗಳನ್ನ ನನಗೆ ಫೋನಲ್ಲಿ ತಿಳಿಸಿ. ಹಾಯ್ ಭೂಪಾಲಿ, ಇನ್ನು 1 ತಿಂಗಳಿಗೆ ನಿನ್ನ ಫ್ಲ್ಯಾಟೇ ಕೈ ಬರುತ್ತೆ. ಅಲ್ಲಿಯವರೆಗೆ ನನ್ನ ಜೊತೆಗೆ ಇದ್ಬಿಡು. ಹೋಟೆಲ್ ಯಾಕೆ? ಅವನು ರೋಮಾಂಚಿತನಾದ. ನಿಮಗೆ ತೊಂದರೆ ಇಲ್ವೇ? ನೀನು ಬಂದರೆ ಎಲ್ಲ ತೊಂದರೆಗಳು ತಮಗೆ ತಾವೇ ನಿವಾರಣೆ ಆಗುತ್ತೆ. ನನಗೆ ಹಡಕ್ಕೆ ಮಾತ್ರವಲ್ಲ, ಜೀವನಕ್ಕೆ ಸ್ಫೂರ್ತಿ ಸಿಗುತ್ತೆ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು. ನಾನು ಏರ್ಪೋರ್ಟ್ಗೆ ಬರ್ತೀನಿ. ರಾತ್ರಿ ಆ ಹೊತ್ತಿನಲ್ಲಿ ಇನ್ನೊಬ್ಬಳೆ ಟ್ಯಾಕ್ಸಿನ ಜೊತೆ ಬರೋದು ಬೇಡ. ನನ್ನ ಫ್ಲ್ಯಾಟ್ ಹುಡ್ಕೋದು ಬೇಡ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ವೆರಿ ಮಚ್. ಫೋನ್ ಕೆಳಗಿಟ್ಟು ಸ್ನಾನ ಮಾಡುವಾಗ ತಾನು ಅತಿ ಆವೇಶಕ್ಕೆ ಸಿಕ್ಕಿ ಮಾತಾಡಿಬಿಟ್ಟಿನಿ ಎಂಬ ಅನುಮಾನ ಬಂತು. ಹೇಗೂ 3 ವರ್ಷ ಜೊತೆಯಲ್ಲಿ ಇರ್ತಾಳೆ. ಅವಳದೇ ಫ್ಲ್ಯಾಟು, ನನ್ನ ಫ್ಲ್ಯಾಟ್ ಅಂತೂ ಇದ್ದೇ ಇದೆ. 1 ತಿಂಗಳು ಜೊತೆಯಲ್ಲೇ ಇರೋದು ಅಂದರೆ ಗುಸು. ನನಗೂ ಸ್ವಾತಂತ್ರ್ಯ ಕಡಿಮೆ. ಅವಳೇ ಹೇಳಿದಂತೆ ಒಂದು ಹೋಟೆಲ್ ರೂಮ್ ಮಾಡಿದರೆ ಬಂದ ರಾತ್ರಿ ವಿಶ್ರಾಂತಿ ಪಡೆದು ಮರುದಿನ ಬೆಳಿಗ್ಗೆ 11ಕ್ಕೆ ಇಲ್ಲಿಗೆ ಬಂದಿದ್ದರೆ ಸಂಜೆಯವರೆಗೆ ಯಾವ ಕಾಟುವಿಲ್ಲದೆ. ನಾನೇ ಅವಶ್ಯಕ್ಕೆ ಸಿಕ್ಕಿಬಿಟ್ಟು ಬೇಡ ಅಂದೆ. ಬೇಡ, ನನಗೆ ಹೋಟೆಲ್ ರೂಮ್ ಮಾಡ್ತೀನಿ ಅಂತ ತಿರುಗಿ ಫೋನ್ ಮಾಡಿಬಿಡಲಿ ಎಂಬ ಯೋಚನೆ ಬಂತು. ಆದರೆ ಅವಳ ನಂಬರು ಹೇಳಲಿಲ್ಲ. ಈಗಾಗಲೇ ಅವಳ ಊರು ಪ್ಲೆಸೆಂಟ್ ವೀಲ್ ಕೋಣೆಯನ್ನು ಖಾಲಿ ಮಾಡಿರ್ತಾಳೆ. ಅಲ್ಲಿಗೆ ಮಾಡಿ ಪ್ರಯೋಜನವಿಲ್ಲ ಎಂಬ ಅರಿವಾಯಿತು. ನ್ಯೂಯಾರ್ಕ್ನಲ್ಲೇ ನನ್ನ ಕೋಣೆಯಲ್ಲಿ ಇಟ್ಟುಕೊಂಡು ಕಾರ್ಯಕ್ರಮಗಳಿಗೆ ಹೋದ ಊರುಗಳಿಗೆ ಒಂದೇ ಕೋಣೆಯಲ್ಲಿ ಉಳಿದದ್ದು ವಿವೇಕವಾಗಲಿಲ್ಲ ಅಂತ ರಾಜಾರಾಮ ಹೇಳಿದ ನೆನಪು ಬಂದು ಮುಂಬೈಯಲ್ಲಿ ಯಾಕೆ ಇಲ್ಲ ಸಲ್ಲದ ಗುಲ್ಲಿಗೆ ಅವಕಾಶ ಕೊಡಬೇಕು? ಅವಳನ್ನು ಇಲ್ಲೇ ಇಟ್ಟುಕೊಂಡ್ರೆ ಉಳಿದ ಹುಡುಗಿರಿಗೂ ರೇಗಬಹುದು. ಈಗ ಎಲ್ಲ ಒಂದು ಥರ ಮುಗುಮ್ಮಾಗಿದೆ. ಹಾಗೇ ಇರಬೇಕು. ಸುಮ್ಮನೆ ಪ್ರದರ್ಶನ ಪ್ರಚಾರ ಸಲ್ಲದು ಎಂಬ ತೀರ್ಮಾನ ಮಾಡಿಕೊಂಡ. ವಾಸ್ತವವಾಗಿ ತಾನು ಈಗ ಗಾಢವಾಗಿ ಪ್ರೀತಿಸ್ತಿರೋದು ಭೂಪಾಲಿ ಒಬ್ಬಳನ್ನೇ. ಅಮೆರಿಕೆಯಿಂದ ಹಿಂದಿರುಗಿ 5 ತಿಂಗಳಾದರೂ ಬೇರೆ ಯಾರನ್ನು ಕರೆದುಕೊಂಡಿಲ್ಲ. ಆ ಮನಸ್ಸೇ ಬಂದಿಲ್ಲ ಎಂಬ ನೆನಪಾಯಿತು. ಇಷ್ಟು ಉತ್ಕಟತೆ, ಏಕವ್ರತಗಳು ಒಳ್ಳೆಯದಲ್ಲ. ಪ್ರೀತಿಯು ಏಕವ್ರತವಾದರೆ ಮನಸ್ಸು ಮದುವೆಯ ಬಲೆಗೆ ಎಳೆದು ಸಿಕ್ಕಿಸಿಬಿಟ್ಟಿತು ಎಂಬ ಎಚ್ಚರ ಹುಟ್ಟಿತು. ಅಮೆರಿಕೆಯಲ್ಲಿ ಎಷ್ಟೇ ಉತ್ಕಟ ಪ್ರೀತಿ ಇದ್ದರೂ ಎಷ್ಟೋ ಜನ ಮದುವೆ ತಂಟೆಗೆ ಬೀಳದೆ ಬರೀ ಸಹಜ ಜೀವನ ಮಾಡಿಕೊಂಡಿರ್ತಾರೆ ಎಂಬ ನೆನಪೂ ಆಯಿತು. ಅವಳು ಅಮೆರಿಕನ್ನಳೆ, ಈ ವ್ಯವಸ್ಥೆಗೆ ಒಪ್ಪಿಯಾಳು. ಅಥವಾ ಅವಳ ಮನಸ್ಸು ಹೇಗಿದೆಯೋ? ಬರೀ ನನ್ನ ಗಾಯನದಿಂದ ಆಕರ್ಷಿತಳಾಗಿದ್ದಾಳೆಯೋ ಅಥವಾ ನನ್ನಿಂದ ಆಕರ್ಷಿತಳಾಗಿದ್ದಾಳೆಯೋ? ಬಿಡಿಸಿ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಆದರೂ ಎರಡಕ್ಕೂ ವ್ಯತ್ಯಾಸವಿದೆ ಎಂದುಕೊಂಡ. ಸ್ನಾನ ಮುಗಿಸಿ ಸರಸ್ವತಿಯ ಪಟ ತಂಬುರಿಗಳಿಗೆ ಊದುಗಡ್ಡಿ ಬೆಳಗಿ ಕಣ್ಣು ಮುಚ್ಚಿ ನಿಂತು ಧ್ಯಾನ ಮಾಡುವ ಮುನ್ನ ಹೇಗಾದರಾಗಲಿ ಹತ್ತಿರದ ಒಂದು ಹೋಟೆಲ್ನಲ್ಲಿ ಒಂದು ಕೋಣೆ ಬುಕ್ ಮಾಡೋದು. ಹೇಗೂ ವಿಮಾನ ನಿಲ್ದಾಣಕ್ಕೆ ಹೋಗ್ತೀನಿ. ಏನೋ ಸ್ವಲ್ಪ ಅಡಚಣೆಯಾಗಿದೆ. ನನಗೆ ಆ ಕ್ಷಣದಲ್ಲಿ ನೆನಪು ಇರಲಿಲ್ಲ. ನಿನಗೆ ಹೋಟೆಲ್ನ ಕೋಣೆ ಮಾಡಿದ್ದೀನಿ, ಚೆನ್ನಾಗಿ ನಿದ್ರೆ ಮಾಡು. ಬೆಳಿಗ್ಗೆ 11 ಹೊತ್ತಿಗೆ ನಾನೇ ಬಂದು ಫ್ಲ್ಯಾಟಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳೋದು ಎಂದು ನಿಶ್ಚಯಿಸಿಕೊಂಡ. ಮರು ಆಲೋಚನೆ ಬಂದರೆ ಇನ್ನೂ 2.5 ದಿನ ಸಮಯವಿದೆ ಎಂಬ ಹೊರದಾರಿಯೂ ಕಾಣಿಸಿತು. ಕಣ್ಣು ಮುಚ್ಚಿ ಮನಸ್ಸಿನಲ್ಲಿ ಸಪ್ತ ಸ್ವರಗಳಲ್ಲಿ ದೇವತೆಯ ಚಿತ್ರವನ್ನು ತಂದುಕೊಂಡು ಸ್ವರಜ್ಞಾನವನ್ನು ಪ್ರಖರಗೊಳಿಸು ತಾಯಿ. ಪ್ರಖರಗೊಂಡ ಜ್ಞಾನವನ್ನು ತನಗೆ ತಾನೇ ಗಂಟಿನಲ್ಲಿ ಹೊಮ್ಮುವ ಶಕ್ತಿ ಕೊಡು ಎಂಬ ನಿತ್ಯ ವಾಕ್ಯಗಳನ್ನು ಜಪ ಮಾಡಿದಂತೆ 3 ಸಲ ಹೇಳಿಕೊಂಡ. ಜ್ಞಾನದ ಬೆಳಕು, ತಾಯಿಯ ವಾತ್ಸಲ್ಯಗಳು ಬೆರೆತು ಮೈದಾಳಿದ ಪಟದ ಸರಸ್ವತಿಯ ಮುಖವು ಚಿತ್ತದಲ್ಲಿ ಸ್ಪಷ್ಟವಾಗಿ ಕಾಣಿಸಿತು. ಅದು ಹಾಗೆ ಕಾಣಿಸುವ ತನಕ ಅವನು ಧ್ಯಾನವನ್ನು ನಿಲ್ಲಿಸುತ್ತಿರಲಿಲ್ಲ. ಈಗ ನಿಲ್ಲಿಸಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಹಾಕಿ ನಾಷ್ಟ ತಿನ್ನಲು ಅಡುಗೆ ಮನೆಗೆ ನಡೆದ. ಕಾರ್ನ್ಫ್ಲೇಕ್ಸ್ಗೆ ಹಾಲು ಬಗ್ಗಿಸಿ ಚಹಾದ ನೀರಿನ ಕೆಟಲ್ಗೆ ಸ್ವಿಚ್ ಹಾಕಿದ ಮೇಲೆ ತನ್ನ ಮಲಗುವ ಕೋಣೆಗೆ ಹೋಗಿ ಒಗೆದ ಪೈಜಾಮ ಜುಬ್ಬ ಹಾಕಿಕೊಳ್ಳುತ್ತಿದ್ದಾಗ ಕರಗಂಟೆಯ ಸದ್ದಾಯಿತು. ಯಾರಿರಬಹುದು? ಇವತ್ತ್ಯಾರಿಗೆ ಪಾಠಕ್ಕೆ ಹೇಳಿದ್ದೆ ಎಂದುಕೊಳ್ಳುತ್ತಾ ಹೋಗಿ ಬಾಗಿಲು ತೆರೆದರೆ ಅರೆ ಆಶ್ಚರ್ಯ, ಒಂದು ಫೋನ್ ಮಾಡದೆ ಮಧು. ನೋಡಿದ ತಕ್ಷಣ ಮನಸ್ಸು ಅವಳಲ್ಲಿ ನಟ್ಟು ಹೋಯಿತು. ನಾವು ವಧುವಿನ ಸಮರ್ಪಣ, ಜೀವನವಿಡೀ ಸಾಂಗತ್ಯವನ್ನು ಕೊಡಲು ಬಯಸುವ ಮುಖಭಾವ, ಕಣ್ಣೆತ್ತಿ ಪೂರ್ಣ ದೃಷ್ಟಿಯಿಂದ ನೋಡುವ ಬಯಕೆ ಇದ್ದರೂ ಅದು ನೆಲವನ್ನೇ ದಿಟ್ಟಿಸುವ ಕೆಂಪು ತಿರುಗಿದ ಮುಖದ ಲಜ್ಜೆ. ನೀರಿ ಸಾ ಕಲ್ಯಾಣಿ. ಮನಸ್ಸು ಎಲ್ಲವನ್ನೂ ಮರೆತು ಅವಳಲ್ಲಿ ಮುಳುಗಿ ಹೋಯಿತು. ಅರೆ ಬಾಗಿಲಲ್ಲಿ ನಿಂತೆಯಲ್ಲ, ಒಳಗೆ ಬಾ. ಯಾವಾಗ ಬಂದೆ? ಮೊದಲೇ ಯಾಕೆ ಫೋನ್ ಮಾಡಲಿಲ್ಲ? ನಾನು ಪ್ರೋಗ್ರಾಮ್ ಟೂರ್ ಹಾಕ್ಕೊಂಡಿದ್ರೆ ನೀನು ಇಲ್ಲಿ ಕಾಯಬೇಕಾಗಿತ್ತು ಎಂದು ಅವಳ ತೋಳು ಹಿಡಿದು ಸ್ವಾಗತಿಸಿದ. ಅವಳು ಬಲಗೈಯಲ್ಲಿ ಒಂದು ಪ್ಲಾಸ್ಟಿಕ್ ಕಾಗದದ ಚೀಲ, ಎಡಗೈಯಲ್ಲಿ ಅವಳ ಕೈ ಚೀಲ. ಒಳಗೆ ಬಂದವಳೆ 2 ಚೀಲಗಳನ್ನು ನೆಲದ ಮೇಲಿಟ್ಟು ತಾನು ನೆಲದ ಮೇಲೆ ಕುಳಿತು ಅವನ 2 ಕಾಲುಗಳನ್ನು ಹಿಡಿದು ಹಣೆಗೆಯನ್ನು ಒತ್ತಿದಳು.
ಆ ಸಮರ್ಪಣೆ ಮತ್ತು ಭಕ್ತಿಗಳು ಅವನಿಗೆ ಆಪ್ಯಾಯಮಾನವಾಗಿದ್ದು. ಮಧುವಿನ ಭಕ್ತಿಯೇ ಅಂಥದ್ದು. ಈ ಶ್ರದ್ಧಾ ಭಕ್ತಿಗಳು ಬೇರೆ ಯಾವ ಶಿಷ್ಯರಲ್ಲೂ ಇಲ್ಲ ಎಂಬ ಅರಿವಾಯಿತು. ಅವಳಾಗಿ ಹಣೆಯನ್ನು ಎತ್ತುವ ತನಕ ಸುಮ್ಮನೆ ನಿಂತಿದ್ದು, ಅನಂತರ 2 ಭುಜಗಳನ್ನು ಹಿಡಿದು ಮೇಲೆತ್ತಿ ಅವಳನ್ನು ತನ್ನ ಎದೆಗೆ ಒತ್ತಿ ಬಿಗಿಯಾಗಿ ಅಪ್ಪಿಕೊಂಡ. ಬಿಸಿ ಅಪ್ಪುಗೆಯೇ ನೆನಪು ತುಂಬಿಕೊಂಡು ಇದು ಅನನ್ಯ ಎನ್ನಿಸಿತು. ಮನಸ್ಸು ಉತ್ಕಟವಾಯಿತು. ಕೆಳಗೆ ಇಳಿಬಿದ್ದಿದ್ದ ಅವಳ ಮುಖವನ್ನು ಎತ್ತಿ ತಿರುಗಿಸಿ ತುಟಿಗಳಿಗೆ ಉತ್ಕಟವಾಗಿ ಮುತ್ತಿಟ್ಟು ಅವಳು ಪ್ರತಿಯಾಗಿ ಸ್ಪಂದಿಸಲಿಲ್ಲ. ಭಾರದಿಂದಲೇ ಎಂಬಂತೆ ಅವಳ ಕುತ್ತಿಗೆಯು ಕೆಳಕ್ಕೆ ಜಗ್ಗುತ್ತಿತ್ತು. ಇವಳು ಯಾವಾಗಲೂ ನವವಧು, ನಾಚಿಕೆ. ಕೆಲವು ದಿನಗಳ ನಂತರ ಸಂಧಿಸಿದಾಗಲೆಲ್ಲ ಹೀಗೆ. ಇವಳ ಸಂಚಾರ ಸ್ವರಗಳೇ ಹೀಗೆ. ಸ್ಥಾಯಿ ಭಾವವೂ ಇದೆ ಎಂದುಕೊಂಡ. ಕಲ್ಯಾಣಿ, ಯಮನ್ ಎಂದರೆ ಅರ್ಥವಿಲ್ಲ. ಕಲ್ಯಾಣ ಎನ್ನುವುದೇ ಮೂಲ ಹೆಸರು. ಕರ್ನಾಟಕಿಯಲ್ಲಿ ಕಲ್ಯಾಣಿ ಅಂತಾರೆ. ಅದು ಇನ್ನೂ ಸಮರ್ಪಕ ರೂಪ. ಇನ್ನು ಮೇಲೆ ನಾನು ನಿನ್ನನ್ನು ಕಲ್ಯಾಣಿ ಅಂತ ಕರಿತೀನಿ. ನಾನು ನಿನಗೆ 1 ವಾರ ಅಭ್ಯಾಸ ಮಾಡಿಸಿದ್ದು, ಆಮೇಲೆ ಜೊತೆಗೆ ಹಾಡಿದ್ದು. ಆ ರಾಗದ ಭಾವಗಳ ಮೂರ್ತಿ ನೀನಾಗಿದ್ದೀಯಾ. ನವವಧು ಎಂದು ಅವಳ ಕಿವಿಯಲ್ಲಿ ಉಸುರಿದ. ಅವಳ ಕತ್ತು ಇನ್ನು ಕಬ್ಬಿಣದಷ್ಟು ಭಾರವಾಗಿತ್ತು. ನಾಷ್ಟಾ ಆಗಿದೆಯಾ? ಬಾ ಮಾಡು. ನೀನು ಲಾಸ್ ಗೆಟಾಸ್ನಲ್ಲಿ ಪ್ರತಿದಿನ ಬೆಳಗ್ಗೆ ಜೊತೆಯಲ್ಲಿ ನಾಷ್ಟಾ ಮಾಡ್ತಿದ್ದ ನೆನಪಾಗುತ್ತೆ. ಅಷ್ಟೆಲ್ಲ ಪದಾರ್ಥಗಳು ಇಲ್ಲಿ ಸಿಕ್ಕಲ್ಲ ಅಷ್ಟೇ. ಅವಳು 2 ಚೀಲಗಳನ್ನು ಎತ್ತಿ ಅಡುಗೆ ಮನೆಗೆ ಬಂದಳು. ಬಲಗೈಯಲ್ಲಿ ಚೀಲದ ಭರ್ತಿ ಹಣ್ಣುಗಳಿದ್ದವು. ಅವುಗಳನ್ನು ತೆಗೆದು ತೊಳೆದು ಅವನು ನೆನೆ ಹಾಕಿದ್ದ ಕಾರ್ನ್ಫ್ಲೇಕ್ಸ್ಗೆ ಸೇಬು, ದ್ರಾಕ್ಷಿಗಳನ್ನು ಕತ್ತರಿಸಿ ಹಾಕಿದಳು. ಇನ್ನೊಂದು ಪೊಟ್ಟಣದಲ್ಲಿದ್ದ ಒಣ ದ್ರಾಕ್ಷಿಯನ್ನು ಉದುರಿಸಿದಳು. ಎಲ್ಲವನ್ನೂ ಮಿಶ್ರ ಮಾಡಿ ಒಂದು ಬೋಗುಣಿಗೆ ಹಾಕಿ ಚಮಚವಿಟ್ಟು ಅವನ ಮುಂದೆ ಇಟ್ಟಿದ್ದಾಳೆ. ಬ್ರೆಡ್ ಟೋಸ್ಟರ್ ಎಲ್ಲಿದೆ ತೋರಿಸಿ ಮಾಡಿಕೊಡ್ತೀನಿ ಎಂದಳು. ಅನಿರೀಕ್ಷಿತವಾಗಿ ಬಂದಿದ್ದಾಳೆ, ಮಾಡಿಕೊಡ್ತಾಳೆ. ಹೊಟ್ಟೆಗೆ ಭಾರವಾಗುತ್ತದ್ದಾದರೂ ತಿನ್ನಬೇಕು ಅನ್ನಿಸಿತು. ತೋರಿಸಿದ. ಕಾರ್ನ್ಫ್ಲೇಕ್ಸ್ ಎಲ್ಲ ನನಗೆ ಹಾಕಿದ್ದೀಯಾ? ನೀನು ತಿನ್ನಲ್ವೇ? ಬಾ, ಜೊತೆಯಲ್ಲಿ ತಿನ್ನೋಣ ಎಂದ. ನಂದು ಆಗಿದೆ, ಮುಗಿಸಿಯೇ ಹೊರಟೆ ಎನ್ನುತ್ತಾ ಅವಳು ಟೋಸ್ಟರಿಗೆ ಬ್ರೆಡ್ ಇಡತೊಡಗಿದಳು. 1 ಚಮಚ ಫಲಮಿಶ್ರಿತ ಕಾರ್ನ್ಫ್ಲೇಕ್ಸನ್ನು ಬಾಯಿಗಿಟ್ಟು ಆಸ್ವಾದಿಸುವಾಗ ಭೂಪಾಲಿಯನ್ನು ಬಿಟ್ಟು ಪ್ರಪಂಚದಲ್ಲಿ ಬೇರೆ ಯಾರು ಬೇಡವೆನ್ನುತ್ತಿದ್ದ ಮನಸ್ಸು ಕಲ್ಯಾಣಿಯನ್ನು ನೋಡಿದ ತಕ್ಷಣ ಅವಳಲ್ಲಿ ಮುಳುಗಿದ ಅನುಭವದ ವಿಶ್ಲೇಷಣೆಗೆ ತೊಡಗಿತು. 1 ನಿಮಿಷ ಆಶ್ಚರ್ಯವೆನಿಸಿದರೂ ಅನುಭವವು ಸಹಾಯಕ್ಕೆ ಬಂದು ವಿವರಣೆ ಸ್ಪಷ್ಟವಾಯಿತು. ಭೂಪಾಲಿಯ ಲಹರಿ ತುಂಬಿದಾಗ ಮನಸ್ಸು ಬೇರೆ ಯಾವ ರಾಗವನ್ನು ಹತ್ತಿರ ಸುಳಿಯೋಗೊಡಲ್ಲ. ಕಲ್ಯಾಣಿಯ ಲಹರಿ ತುಂಬಿದಾಗಲೂ ಇತರ ರಾಗದಿಂದ ದೂರವಿರುತ್ತೆ. ಹಾಗೇ ಇರಬೇಕು. ಇಲ್ಲದಿದ್ದರೆ ರಾಗ ಶುದ್ಧಿ ಉಳಿಯೋಲ್ಲ. ತಂಬೂರಿಯ ಶ್ರುತಿ ಬದಲಿಸಿಕೊಂಡು ಷಡ್ಜ ಹಿಡಿದರೆ ಸರಿ. ಅದು ಬೇರೆಯೇ ಆದ ಷಡ್ಜ. ಬೇರೆ ಎದೆ ಸಂಚಾರ, ಬೇರೆ ಎದೆ ಭಾವ ನಿರೂಪಣೆ ಎಂಬ ವಿವರಣೆ ಸಮರ್ಪಕವೆನಿಸಿ. ಅವಳಿಗೆ ಹೋಟೆಲ್ನಲ್ಲಿ ರೂಮ್ ಮಾಡೋದೇ ಸರಿ. ಅವಳನ್ನು ನಾನು ಅಲ್ಲೇ ಸಂಧಿಸಿ ಕೊಡಬೇಕು. ಅವಳದೇ ಬಾಡಿಗೆ ಫ್ಲ್ಯಾಟ್ಗೆ ಹೋದ ಮೇಲಂತೂ ತೊಂದರೆ ಇಲ್ಲ. ಪಾಠಕ್ಕೆ ಮಾತ್ರ ಇಲ್ಲಿಗೆ. ಅಮೆರಿಕದವಳಾದ್ದರಿಂದ ಅವಳಿಗೆ ಕೊಟ್ಟ ಸಮಯಕ್ಕೆ ಸರಿಯಾಗಿ ಬಂದು ಪಾಠ ಮುಗಿಸಿದ ನಂತರ ಹೊರಟು ಹೋಗ್ತಾಳೆ. ಇವಳಾದರೂ ಒಮ್ಮೆ ಬಂದರೆ 2-3 ವಾರ ಇರ್ತಾಳೆ, ಬೆಳಗ್ಗೆಯಿಂದ ಸಂಜೆಯ ತನಕ. ಇವಳು ಬರುವ ಮೊದಲೇ ಭೂಪಾಲಿಗೆ ಬೆಳಿಗ್ಗೆ 8ರಿಂದ 9 ತನಕ ವಾರಕ್ಕೆ 3 ದಿನ ಪಾಠ ಮಾಡಿ ಕಳಿಸಿದರೆ ಆಯಿತು ಎಂದು ನಿರ್ವಿಘ್ನ ಕಂಡಿತು. ಕಲ್ಯಾಣಿ, ನೀನು ಊರಿನಿಂದ ಹೊರಟ ಮೇಲೆ, ಅದರಲ್ಲೂ ಅಮೆರಿಕ ಬಿಟ್ಟ ಮೇಲೆ ನಿನ್ನನ್ನು ಎಷ್ಟು ಜ್ಞಾಪಿಸ್ಕೊತಿದ್ದೀನಿ ಗೊತ್ತಾ? ನನ್ನ ಹೆಸರು ಉಳಿಸಿ ಹೇಳುವಂಥ ಶಿಷ್ಯೆ ನೀನೊಬ್ಬಳೆ. ಶ್ರದ್ಧೆಯಿಂದ ಕಲಿ. ನಾನು ಶ್ರದ್ಧೆಯಿಂದ ಕಲಿಸ್ತೀನಿ. ಎಲ್ಲಿ ಕ್ಯಾಸೆಟ್ ರೆಕಾರ್ಡಿಂಗ್ ಮೆಷಿನ್ ತಂದಿಲ್ವಲ್ಲ ಎಂದು ಅವನ ಮುಖ ನೋಡಿದ. ತರ್ತೀನಿ. ಹಾಗಾದರೆ ಇವತ್ತು ರಾಗ ಪ್ರಸ್ತಾವನೆ ಎನ್ನುತ್ತಾ ಶೃಂಗಾರ ಭಾವವನ್ನು ಬೀರುತ್ತಾ ಅವಳನ್ನು ತಬ್ಬಿದ. ಅವಳು ದೃಷ್ಟಿಯನ್ನು ಸಂಧಿಸಲಿಲ್ಲ. ಕತ್ತು ಬಗ್ಗಿಸಿಕೊಂಡಳು. ಮೇಲೆ ಎದ್ದು ಅವಳನ್ನು ತಬ್ಬಿ ಮುದ್ದಿಸುತ್ತಾ ತನ್ನ ಮಲಗುವ ಕೋಣೆಗೆ ತಳ್ಳಿಕೊಂಡು ನಡೆದ. ಕಿಟಕಿಯ ಪರದೆಯನ್ನು ಮುಚ್ಚಿ ಎಸಿ ಹಾಕಿ, ನಿನ್ನ ಮನೆಯ ರಾಜಸುಖದ ಹಾಸಿಗೆಗೆ ಇದನ್ನು ಹೋಲಿಸಬೇಡ. ಈ ಶೆಕೆ ದೇಶದಲ್ಲಿ ಅಂಥ ದಪ್ಪ ಹಾಸಿಗೆಯಲ್ಲಿ ಮಲಗಿದರೆ ಇನ್ನಷ್ಟು ಶೆಕೆಯೇ ಎಂದು ಕೈ ಹಿಡಿದು ಮಂಚದ ಬದಿಗೆ ಕೂರಿಸಿಕೊಂಡ. ಅವಳು ಒಂದೂ ಮಾತನಾಡಲಿಲ್ಲ. ಗಮನವಿಟ್ಟು ಮುಖ ನೋಡಿದ. ಅವಳು ಬಂದಾಗಿಂದ ಅವಳ ಮುಖದಲ್ಲಿ ನವವಧುವಿನ ಜೀವಪೂರ್ಣ ಲಜ್ಜೆ ಇರಲಿ, ಸಾಧಾರಣ ಕಳಕಳೆಯೂ ಇಲ್ಲವೆಂಬುದು ಮೊದಲ ಬಾರಿಗೆ ಅರ್ಥವಾಯಿತು. ಒಂದು ರೀತಿಯ ವಿರಾಗಿಣಿಯ ಭಾವವಿದೆ ಎಂದು ವಿಂಗಡಣೆಯಾಯಿತು. ದಿಟ್ಟಿಸಿ ನೋಡಿದ. ಎದುರಿನ ಗೋಡೆಯ ಕಡೆಗೆ ತಿರುಗಿಸಿದ್ದ ಅವಳ ಕಣ್ಣುಗಳಲ್ಲಿ ಹಠದಿಂದ ತುಂಬಿಕೊಂಡ ಶುಷ್ಕತೆ, ಜಿಜ್ಞಾಸೆ, ತಾನು ಎಲ್ಲದರಲ್ಲಿಯೂ ದೂರವೆಂಬ ನಿರ್ಲಿಪ್ತಿಗಳು ಕಂಡವು. ಅವನಿಗೆ ಕೆಡುಕೆನ್ನಿಸಿತು. ಅವಳ ಮುಖವನ್ನು ತನ್ನ ಕಡೆಗೆ ತಿರುಗಿಸಿಕೊಂಡು, ಕಲ್ಯಾಣಿ, ಯಾಕೆ ಹೀಗಿದ್ಯಾ? ಎಲ್ಲ ಕ್ಷೇಮವಷ್ಟೇ? ವಿಕ್ರಮ್ ಚೆನ್ನಾಗಿದ್ದಾರಾ ಎಂದ. ಚೆನ್ನಾಗಿದ್ದಾರೆ. ಅವಳು ಶುಷ್ಕವಾಗಿ ಉತ್ತರಿಸಿದಳು. ಮತ್ತೆ ಯಾಕೆ ಹೀಗಿದ್ದಿ ಹೇಳು? ಅವಳು ಎದ್ದು ಅಡುಗೆ ಕೋಣೆಗೆ ಹೋಗಿ ತನ್ನ ಚೀಲವನ್ನು ತಂದಳು. ಅದರೊಳಗಿಂದ 25-30 ಪುಟಗಳ ಒಂದು ಮಡಿಕೆಯನ್ನು ತೆಗೆದು, ಇದನ್ನು ನೀವು ಓದಿದ ಮೇಲೆ ನಾನು ಏನು ಹೇಳಬೇಕು ಹೇಳ್ತೀನಿ ಎಂದು ಅವನ ಮುಂದೆ ಇಟ್ಟಳು. ನೀನೇ ಓದಿ ಹೇಳಿಬಿಡು. ನೀನೇ ಬರೆದದ್ದಾ? ಯಾವ ವಿಷಯ? ಸಂಗೀತದ ಕುರಿತು ಬರೆದಿದ್ಯಾ? ನನಗಂತೂ 4 ವಾಕ್ಯ ಬರೆಯೋಕ್ಕೆ ಸಾಧ್ಯವಿಲ್ಲ. ನೀವೇ ಓದಬೇಕು. ಅಲ್ಲ, ಓದಿಕೋಬೇಕು. ಬೇರೆ ಯಾರಿಗೂ ತೋರಿಸಬೇಡಿ. ಈಗ ನಾನು ಮನೆಗೆ ಹೋಗ್ತೀನಿ. ನೀವು ಓದಿಕೊಂಡ ಮೇಲೆ ನನಗೆ ಫೋನ್ ಮಾಡಿ ಬರ್ತೀನಿ, ಮಾತಾಡೋಣ. ನೋಡಿ, ಇಲ್ಲಿದೆ ನಂಬರ್ ಎಂದು ಒಂದು ಕಾರ್ಡನ್ನು ತೆಗೆದು ಮಡಿಕೆ ಮೇಲಿಟ್ಟು ತನ್ನ ಚೀಲವನ್ನು ತೆಗೆದುಕೊಂಡು ಹೊರಟು ಹೋದಳು. ಬಾಗಿಲು ಹಾಕಿಕೊಂಡ ಸದ್ದಿನಿಂದ ಅವಳು ಹೋದದ್ದು ಅರಿವಿಗೆ ಬರುವ ಹೊತ್ತಿಗೆ ಹೋಗಿಬಿಟ್ಟಿದ್ದಳು. ಕುತೂಹಲ ಹುಟ್ಟಿತು. ವಿಕ್ರಮಿಗೆ ಏನಾದರೂ ಸುಳಿವು ಸಿಕ್ಕಿ ಇಬ್ಬರಿಗೂ ಜಗಳವಾಗಿದೆಯೇ ಎಂಬ ಅನುಮಾನ, ಜೊತೆಗೆ ಆತಂಕವಾಯಿತು. ಮಡಿಕೆಯನ್ನು ಕೈಗೆ ತೆಗೆದುಕೊಂಡ. ಬಿಳಿಯ ಜೆರಾಕ್ಸ್ ಹಾಳೆಗಳು,
ತನ್ನ ಕೋಣೆಗೆ ಹೋಗಿ ಕನ್ನಡಕ ತಂದು ಓದತೊಡಗಿದ. ಅವಳದೇ ಅಕ್ಷರ ಹಿಂದಿಯಲ್ಲಿ. ವಿರಹ ಎಂದರೆ ಇದೆ, ವಿಪ್ರಲಂಬ ಎಂದರೂ ಇದೆ. ಹಾಗಿದ್ದರೆ ಅದನ್ನು ಶೃಂಗಾರ ಎನ್ನುತ್ತಾರೆ ಯಾಕೆ? ಇಂಥ ನೋವು ಒಳಗೆ ಕವರಿ ನಿಶಬ್ದವಾಗಿ ಬೂದಿ ಮಾಡುವ ಬೆಂಕಿ. ವಿಪ್ರಲಂಬ ಅಂಗಾರವೆನ್ನದೆ ವಿಪ್ರಲಂಬ ಶೃಂಗಾರವೆಂದೇಕೆ ಕರೆದರು? ಆಕಾಶದೆತ್ತರದ ಆನಂದಕ್ಕೆ ಎತ್ತಿ ಇದ್ದಕ್ಕಿದ್ದಂತೆ ಪಾತಾಳಕ್ಕೆ ನೂಕಿದಂತೆ 30,000 ಅಡಿ ಎತ್ತರದಲ್ಲಿ ಹಿತವಾಗಿ ಯಾನ ಮಾಡುತ್ತಿದ್ದಾಗ ವಿಮಾನವು 2 ಹೋಳಾಗಿ ಭೂಮಿಗೆ ಅಪ್ಪಳಿಸಿದಂತೆ. ದೇವರೇ, ಇಂಥ ನೋವನ್ನು ನಾನು ಎಂದೂ ಅನುಭವಿಸಿರಲಿಲ್ಲ. ತವರು ಬಿಟ್ಟು ಅಮೆರಿಕೆಗೆ ಹೊರಡುವಾಗಲೂ ಆಗ ಆಗಿದ್ದು ಬರೀ ವ್ಯಸನ ಮಾತ್ರ. 3 ವಾರ, ಅದರಲ್ಲೂ ಕೊನೆಯ 2 ವಾರ ತುಂಬಿಕೊಂಡಿದ್ದು ಬರೀ ಸ್ವರ ಪೂರ್ಣತೆಯಲ್ಲ, ಒಬ್ಬ ಮಹಾನ್ ಕಲಾವಿದನ ಶಕ್ತಿಯ ಅಂಶವಾಗಿ ಹೋಗಿದ್ದೆ. ಅವರ ಸ್ವರಕ್ಕೆ ಸ್ವರ ಜೋಡಿಸಿ ಹರಿಯುತ್ತಿದ್ದೆ. ಆ ಪ್ರವಾಹವು ನನ್ನನ್ನು ಸಾಗಿಸುತ್ತಿತ್ತು. ಪ್ರಯತ್ನದ ಶಕ್ತಿಯ ವ್ಯಯವಿಲ್ಲದೆ ನಾನು ಪ್ರವಹಿಸುತ್ತಿದ್ದೆ. ಪ್ರವಹಣದ ಆನಂದದ ಜೊತೆ ಕೊನೆಯ ಹಂತವಾಗಿ ನಾನು ನಿಮ್ಮ ಜೊತೆ ಹಾಡಿದ, ಅಲ್ಲ, ನೀವು ನನ್ನನ್ನು ನಿಮ್ಮ ಜೊತೆ ಹಾಡಿಸಿಕೊಂಡ 2,000 ಮೀರಿದ ಶ್ರೋತ್ರಗಳ ಕಚೇರಿಯಾದ ಮರುಬೆಳಗ್ಗೆ ನೀವು ಹೊರಟು ಹೋಗುತ್ತೀರೆಂಬ ಅರಿವೇ ನನಗಿರಲಿಲ್ಲ. ನಿಮ್ಮ ಜೊತೆ ಸಾಧನೆ ತುಂಬಿದ ಸಭೆಯಲ್ಲಿ ನಿಮ್ಮ ಜೊತೆ ಹಾಡುತ್ತಿದ್ದೇನೆಂಬ ಉತ್ಕಟ ನಿರೀಕ್ಷೆಯಲ್ಲಿ ನೀವು ಹೊರಡುವುದು ನೆನಪಿನಲ್ಲಿ ಇರಲೇ ಇಲ್ಲ. ಈ ಜೊತೆ ಈ ಗಾಯನ ಸಾಂಗತ್ಯ ಯಾವಾಗಲೂ ಮುಂದುವರಿಯುತ್ತದೆ ಎಂಬ ಭಾವನೆ ಇತ್ತು. ಈ ಗಾಯನ ಸಾಂಗತ್ಯವು ಅನಂತ ಕಾಲದ ಭಾವವನ್ನು ತುಂಬಿ ತುಳುಕಿಸುತ್ತಿತ್ತು. ಜೋತಮೆ ಜೋತಮೆ ಲಾಜ ಜೋಗಿ ಎನ್ನುವಾಗ ಭೈರವಿಯ ಕರುಣರಸದ ತೀವ್ರತೆಯೂ ಅದು ರಸವಲ್ಲ. ನನ್ನೊಳಗಿನ ವೈಯಕ್ತಿಕ ಭಾವವು ಕಟ್ಟೆಯೊಡೆದು, ಗುರುಜಿ, ನಿಮಗೆ ಅರ್ಥವಾಗಲಿಲ್ಲವೇ? ಆದರೂ ಬೆಳಗಿನ ವಿಮಾನದಲ್ಲಿ ಯಾಕೆ ಹೊರಟು ಹೋದಿರಿ? 15 ದಿನ ತೋರಿಸಿದ ಅಖಂಡ ಪ್ರೀತಿಯು ನಾನು ಅಖಂಡವಾಗಿ ಅರ್ಪಿಸಿಕೊಂಡದು ಸ್ವಲ್ಪವೂ ನೆನಪಿಗೆ ಬರಲಿಲ್ಲವೇ? ನಿಮ್ಮ ಪ್ರೀತಿಯು ವಿಮಾನದ ಟಿಕೆಟಿನ ಟೈಮ್ ಟೇಬಲ್ನೊಳಗೆ ಅಡಕವಾಗುವಷ್ಟು ಮಿತವಾದದ್ದೇ. ನೀವು ಕೂತಿದ್ದ ಕಾರು ಮನೆಯಿಂದ ಕೆಳಗಿಳಿಯಿತು. ನನ್ನ ದುಃಖ ಹರಿದಿಳಿಯಿತು. ಬೆಟ್ಟವನ್ನಿಳಿಯುವ ಕಾಡಿನ ನಡುವಣ ಅಂಕು ಡೊಂಕು ದಾರಿಯಲ್ಲಿ ನಡೆಸುವ ವಿಕ್ರಮಂತೂ ತಿರುಗಿ ನೋಡುವಂತಿಲ್ಲ. ನೀವಾದರೂ ತಿರುಗಿ ನೀರು ತುಂಬಿ ದೃಷ್ಟಿ ಮಸುಕಾದ ನನ್ನ ಮುಖವನ್ನು ಒಮ್ಮೆಯಾದರೂ ಯಾಕೆ ನೋಡಲಿಲ್ಲ? ತಿರುಗಿ ನೋಡಿದರೆ ವಿಕ್ರಮ್ಗೆ ನಿಮ್ಮ ಮನಸ್ಸಿನೊಳಗಿನದನ್ನು ತೋರಿಸಿಕೊಂಡಂತಾಗುತ್ತದೆ ಎಂಬ ಎಚ್ಚರವೇ? ಇಂಥ ದುರ್ಭರ ಸಂದರ್ಭದಲ್ಲೂ ಇಷ್ಟು ಎಚ್ಚರವಾಗಿರುವುದು ಗಂಡಸರಿಗೆ ಮಾತ್ರ ಸಾಧ್ಯ. ಬಾಕಿ ಹೆಂಗಸರ ವಿಷಯ ನಾನರಿಯೆ, ನನಗಂತೂ ಅಸಾಧ್ಯ. ವಿಮಾನ ನಿಲ್ದಾಣಕ್ಕೆ ಬರದಿದ್ದುದೇ ಒಳ್ಳೆಯದಾಯಿತು. ಇಲ್ಲಿ ಮನೆಯಲ್ಲಿ ಬಿಕ್ಕಿ ಬಿಕ್ಕಿ ಅತ್ತಂತೆ ಅಲ್ಲಿ ಎಲ್ಲರೆದುರಿಗೆ ಮಾಡಿದ್ದರೆ ಏನಂದುಕೊಳ್ಳುತ್ತಿದ್ದರು? ನನ್ನ ಅಳುವಿನಿಂದ ನಿಮಗೆ ಅಳು ಬಂದು ನೀವು ಕಟ್ಟೆಯೊಡೆದಿದ್ದರೆ ಗುಟ್ಟು ರಟ್ಟಾಗುತ್ತಿತ್ತು. ಆ ಮಟ್ಟಿಗಾದರೂ ನಿಮ್ಮ ಮದು ಜಾಣೆಯಲ್ಲವೇ? ವಿಕ್ರಮ್ ಹೇಳಿದರು. ವಿಮಾನ ನಿಲ್ದಾಣದಲ್ಲಿ 36 ಜನ ಸೇರಿದ್ದರಂತೆ ನಿಮ್ಮನ್ನು ಬೀಳ್ಕೊಡಲು. ಭಾರತೀಯರಲ್ಲಿ ಮಾತ್ರ ಈ ಗುಣವಿರುವುದು. ತಮ್ಮವರನ್ನು ಕಳಿಸಿಕೊಡಲು ವಿಮಾನ ನಿಲ್ದಾಣಕ್ಕೆ ಬಂದು ಹಾರತುರಾಯಿ ಹಾಕಿ ಸಮಾರಂಭವನ್ನೇ ಮಾಡಿಬಿಡುವುದು. ರಾತ್ರಿಯ ನಿಮ್ಮ ಸಂಗೀತವು ಅವರನ್ನೆಲ್ಲ ಗೆದ್ದು ಬಿಟ್ಟಿದೆ. ಪಂಡಿತ್ಜಿ, ನಿಮ್ಮನ್ನು ಕಳಿಸೋಕೆ ನಮಗಾರಿಗೂ ಮನಸ್ಸಿಲ್ಲ. ನಮ್ಮಗಳ ಒಬ್ಬೊಬ್ಬರ ಮನೆಯಲ್ಲೂ ಒಂದೊಂದು ಸಂಜೆ ಚೇಂಬರ್ ಬೈಠಕ್ ಮಾಡಿಸಿಕೊಂಡು ದಿನ ಕೇಳಬೇಕಂತ ಆಶೆ. 6 ವಾರದ ನ್ಯೂಯಾರ್ಕ್ ಕಾರ್ಯಕ್ರಮಕ್ಕೆ ಯಾಕೆ ಒಪ್ಪಿಕೊಂಡಿರಿ? ಅಂದರಂತೆ ನೀವೇನಪ್ಪ ಇಡೀ ಸಿಲಿಕಾನ್ ವ್ಯಾಲಿಯನ್ನು ಗೆದ್ದು ಬಿಟ್ಟಿದ್ದೀರಿ. ಎಲ್ಲಿ ಹೋದರೂ ಹೀಗೇ ಗೆಲ್ತೀರಿ. ಅದಕ್ಕೆ ಜಂಬ ನಿಮಗೆ. ಕಾರಿನಲ್ಲಿ ಕೂತವರು ಈ ಮದುವಿನ ಕಡೆಗೆ ತಿರುಗಿ ನೋಡದೆ ಹೋದಿರಿ. ವಿಮಾನ ನಿಲ್ದಾಣಕ್ಕೆ 8 ಜನ ಹೆಂಗಸರು ಬಂದಿದ್ದರಂತೆ. ಸಂಗೀತದ ಯಾವ ಹಿನ್ನೆಲೆಯೂ ಪರಿಶ್ರಮವೂ ಇಲ್ಲದಿದ್ದರೂ ನಿನ್ನೆ ಸಂಜೆ ಕೇಳಿದ್ದರಿಂದಲೇ ನಿಮ್ಮ ಫ್ಯಾನ್ಗಳಾಗಿ ಮಿಸೆಸ್ ಮಧುಮಿತಾ ಶಾ ಬರಲಿಲ್ಲವೇ ಅಂತ ನನಗಾಗಿ ಕಣ್ಣಾಡಿಸಿದರಂತೆ. ಅವಳಿಗೆ ಹುಷಾರಿಲ್ಲ ಅಂತ ವಿಕ್ರಮ್ ಹೇಳಿದ್ದಕ್ಕೆ ಅಷ್ಟು ಅದ್ಭುತವಾಗಿ ಗುರುವಿನ ಸಮಪ್ಪು ಹಾಡಿದರು, ಬಳಲಿಕೆಯಾಗಿದೆ ಅಂದರಂತೆ. ವಿಕ್ರಮ್ ಹೇಳಿದರು, ನೀನು ಮಂಕಾಗಿರಬೇಡ. ಈ 2 ರಾಗಗಳಿಗೆ ಪ್ರತಿದಿನ ಮಾಡಿದ ಸಾಧನೆಯ ಟೇಪುಗಳಿವೆಯಲ್ಲ, ಅದನ್ನು ಕೇಳು. ಅದೇ ದಾರಿಯಲ್ಲಿ ಸಾಧನೆ ಮಾಡು. ನ್ಯೂಯಾರ್ಕನ್ನು ಮುಗಿಸಿ 6 ವಾರದ ನಂತರ ಮತ್ತೆ ಇಲ್ಲಿಗೆ 1-2 ವಾರದ ಮಟ್ಟಿಗೆ ಬಂದು 2 ರಾಗ ತಯಾರು ಮಾಡಿಸಿ ಅಂತ ಕೇಳೋಣ. ಅವರಿಗೆ ಸಾಧ್ಯವಾಗದೇ ಇದ್ದರೆ ನೀನೇ ಮುಂಬೈಗೆ ಹೋಗಿ ಬಿಡುವಂತೆ. ಅವರು ನಿಮಗೆ ಎಷ್ಟು ದೊಡ್ಡ ಭಕ್ತರಾಗಿದ್ದಾರೆ ಗೊತ್ತಾ? ಯಾರಾದರೂ ನಿಮ್ಮ ಸಂಗೀತ ಚೆನ್ನಾಗಿಲ್ಲ ಅಂದರೆ ಅವರಿಗೆ ಸಂಗೀತ ತಿಳಿಯೋಲ್ಲ ಅನ್ನೋ ತೀರ್ಮಾನಿಸುವಷ್ಟು. 2ನೇ ಸಲ ಅದೇ ಮಾತಾಡಿದರೆ ಅವರನ್ನು ಹೊಡೆದು ಬಿಡುವಷ್ಟು. ಓದುತ್ತಾ ಹೋದರೆ ಅವನಿಗೆ ಬಾನಿನಲ್ಲಿ ತೇಲುತ್ತಿರುವ ಉಲ್ಲಾಸವಾಯಿತು. ತಾನು ಇದುವರೆಗೂ ಒಂದು ಪ್ರೇಮ ಪತ್ರ ಬರೆದಿರಲಿಲ್ಲ, ತನಗೂ ಯಾರು ಬರೆದಿರಲಿಲ್ಲ. ಮನಸ್ಸನ್ನು ಬೆರೆಯಿಸಿಕೊಂಡ 2 ಶಿಷ್ಯರು ಕೂಡ ಮದುವೆಯಾಗಿ ಹೋದ ಮೇಲೆ ಕೇವಲ ದಿವಾಲಿ ಶುಭಾಶಯ, ಹೊಸ ವರ್ಷದ ಶುಭಾಶಯ ಕಳಿಸ್ತಾರೆ ಹೊರತು ಓದಿದರೆ ಹೀಗೆ ಉತ್ಕಟತೆ ಬರುವ ಕಾಗದ ಬರೆದಿಲ್ಲ. ಮಧುವಿನ ಪ್ರೇಮ ಬೇಗ ಮಾಸಿ ಹೋಗುವಂಥದ್ದಲ್ಲ. ಇವಳಷ್ಟು ಗಾಢವಾಗಿ ಬೇರೆ ಯಾರೂ ನನ್ನನ್ನು ಪ್ರೀತಿಸಿಲ್ಲ ಎನಿಸಿತು. ಮುಂದೆ ಓದತೊಡಗಿದೆ. ಇವತ್ತು ಬುಧವಾರ, ನೀವು ಹೋದದ್ದು ಭಾನುವಾರ ಬೆಳಗ್ಗೆ. ನಾನು ಬದುಕಿದ್ದೀನಿ, ಸತ್ತು ಹೋದಳು ಅಂತ ತಿಳ್ಕೊಂಡ್ರ? ಯಾಕೆ ಫೋನ್ ಮಾಡಲಿಲ್ಲ? ಪ್ರಯಾಣ ಮಾಡಿದವರು ಊರು ತಲುಪಿದ ತಕ್ಷಣ ಕ್ಷೇಮವಾಗಿ ತಲುಪಿದೆ ಅಂತ ಫೋನ್ ಮಾಡೋದು ಸೌಜನ್ಯ ಮಾತ್ರವಲ್ಲ, ಕರ್ತವ್ಯ ಅನ್ನುವ ಪ್ರಾಥಮಿಕ ನಡವಳಿಕೆಯೂ ಗೊತ್ತಿಲ್ಲವೇ ನಿಮಗೆ? ನ್ಯೂಯಾರ್ಕ್ನಲ್ಲಿ ನಿಮ್ಮ ವಸತಿಯ ವಿಳಾಸ, ಫೋನಿನ ನಂಬರು ಕೇಳಿ ಗುರುತು ಹಾಕಿಕೊಳ್ಳುವುದು ಸಂಗೀತ ಲಹರಿಯಲ್ಲಿ ಮರೆತು ಹೋಯಿತು. ಅಥವಾ ನಿಮಗೂ ಗೊತ್ತಿರಲಿಕ್ಕಿಲ್ಲ. ನಿಮ್ಮ ಫೋನಿಗೆ ಕಾದು ಕಾದು ಸೋಮವಾರವೆಲ್ಲ ನಾನು
ಎಷ್ಟು ಕಡೆಗೆ ಎಷ್ಟು ನಂಬರ್ಗಳಿಗೆ ಪ್ರಯತ್ನ ಪಟ್ಟೆ ಗೊತ್ತಾ? ನಿನ್ನೆ ಸಂಜೆ ನಾವು ಊಟ ಮಾಡುವಾಗ ನಿಮ್ಮ ಕರೆ ಬಂದು ವಿಕ್ರಮ್ ನಂಬರನ್ನು ಗುರುತು ಹಾಕಿಕೊಳ್ಳುವ ತನಕ. ವಿಕ್ರಮ್ ಇದ್ದುದರಿಂದ ನಾನು ಮುಕ್ತವಾಗಿ ಮಾತನಾಡಲಾಗಲಿಲ್ಲ ಅಂತ ನಿಮಗೂ ಗೊತ್ತು. ಇವತ್ತೆಲ್ಲ ನೀವು ನನಗೆ ಯಾಕೆ ಮಾಡಲಿಲ್ಲ? ಕಲೆಕ್ಟ್ ಕಾಲ್ ಅಂದರೆ ಬದಿಯ ಫೋನ್ನಿಂದಲೂ ಮಾಡಬಹುದು, ಮಾಡಿ ಅಂತ ವಿಕ್ರಮ್ ಅಲ್ಲದೆ ನಾನು ಹೇಳಲಿಲ್ವೇ ಗುರೂಜಿ? ನೀವು ನನ್ನ ಜೀವನವನ್ನೇ ಕೊಂಡೊಯ್ದಿದ್ದೀರಿ ಅಂದೆನಲ್ಲ ನಾನು. ವಿಕ್ರಮ್ ಎದುರಿಗೆ ಇದಕ್ಕಿಂತ ಹೆಚ್ಚು ಬಿಡಿಸಿ ಹೇಳಲು ಸಾಧ್ಯವೇ? ಆದರೂ ಇವತ್ತೆಲ್ಲ ಯಾಕೆ ಮಾಡಲಿಲ್ಲ? ಹಾಳು ನ್ಯೂಯಾರ್ಕ್, ಇಲ್ಲಿಗೆ 3 ಗಂಟೆ ಮೊದಲು. ವಿಕ್ರಮ್ ಆಫೀಸಿಗೆ ಹೋಗುವ ವೇಳೆಗೆ ನಿಮಗೆ 11 ಗಂಟೆ. ನೀವು ಹೋಟೆಲ್ ಬಿಟ್ಟು 2.5 ತಾಸಾಗಿರುತ್ತೆ. ಈಗ 3 ಸಲ ಮಾಡಿದರೂ ಕೌಂಟರ್ನವರು ಇನ್ನೂ ಬಂದಿಲ್ಲ ಅಂತಿದ್ದಾರೆ. ನಿಮ್ಮ ಕಾರ್ಯಾಗಾರದ ನಂಬರನ್ನಾದರೂ ಯಾಕೆ ಕೊಡಲಿಲ್ಲ? ಅಲ್ಲಿ ನಡುವೆ ಫೋನ್ ಕರೆಗಳು ಬಂದರೆ ಪಾಠಕ್ಕೆ ತೊಂದರೆ ಅಂತ ವ್ಯವಸ್ಥಾಪಕರೇ ನಿಷೇಧಿಸಿದ್ದಾರೆಯೇ? ಗುರೂಜಿ, ಅಲ್ಲ ನನ್ನ ಜೋಗಿ, ಅಲ್ಲ ನನ್ನ ಜೀವಸಖ. ನಿಮ್ಮ ಕೈಲಿ ಫೋನಿನಲ್ಲಾದರೂ ಮಾತಾಡಲು ನಾನು ಯಾಕೆ ಇಷ್ಟು ಒದ್ದಾಡ್ತಿದ್ದೀನಿ ಅನ್ನೋದು ನಿಮ್ಗೆ ಅರ್ಥವಾಗೋಲ್ವೇ? ನನ್ನನ್ನು ಬೇಯಿಸುತ್ತಿರುವ ಈ ವಿರಹವನ್ನು ಬೇರೆ ಯಾರೊಡನೆ ಹೇಳಿ ಶಮನ ಮಾಡಿಕೊಳ್ಳಲಿ ಅಂತ ಆತ್ಮೀಯಳು ನನಗೆ ಯಾರೂ ಇಲ್ಲ. ತಡೆಯಲಾರದೆ ಅಕಸ್ಮಾತ್ ಯಾರ ಕೈಲಾದರೂ ಹೇಳಿಕೊಂಡ್ರೆ ಸಂಗೀತದ ವಿದ್ಯಾರ್ಥಿನಿಯು ಸಂಗೀತ ಗುರುವಿನ ಜೊತೆಗೆ ಅಫೇರ್ ಮಾಡುತ್ತಿದ್ದಾಳೆ ಎಂದೇ ವಿಕೃತ ವ್ಯಾಖ್ಯಾನ ಮಾಡಿಬಿಡುತ್ತಾರೆ. ನನ್ನ ಭಾವನೆಯ ಪಾವಿತ್ರ್ಯವನ್ನು ಬೇರೆಯವರು ಹೇಗೆ ಅರ್ಥ ಮಾಡಿಕೊಂಡಾರು? ನಿಮ್ಮ ಕೈಲಿ ಮಾತ್ರ ಹೇಳಿಕೊಳ್ಳಲು ಸಾಧ್ಯ. ನನಗೆ ಆಗುತ್ತಿರುವ ವೇದನೆಯೂ ಅಲ್ಲ, ಯಾತನೆಯೂ ನಿಮಗೂ ಆಗುತ್ತಿಲ್ಲವೇ? ಆಗಲೇಬೇಕಲ್ವೇ? ನಿಮಗೆ ಕೂಡ ಬೇರೆಯವರ ಕೈಲಿ ಹೇಳಿಕೊಳ್ಳುವಂಥ ಸಂಗತಿಯಲ್ಲ ಇದು ಅಲ್ಲವೇ? ನೀವು ಯಾರ ಕೈಲಿ ಹೇಳಿಕೊಂಡು ಶಮನ ಮಾಡಿಕೊಳ್ತಿದ್ದೀರಿ? ಪ್ರೇಮಿಗಳು ಪರಸ್ಪರ ತೋಡಿಕೊಂಡರೆ ಶಮನ ಆಗುತ್ತೆ, ಸಹನೀಯವೂ ಆಗುತ್ತೆ, ಗಾಢವೂ ಆಗುತ್ತೆ, ಪರಸ್ಪರ ಅವಲಂಬನೆಯು ಗಟ್ಟಿಯಾಗುತ್ತೆ ಅನ್ನುವ ಮೂಲ ಶ್ರುತಿ ನಿಮಗೆ ಗೊತ್ತಿಲ್ಲವೇ? ಒಳಗೆ ಕುದಿಯುವುದನ್ನು ಹೊರಹಾಕದಿದ್ದರೆ ಬೇರೆಯವರೆದುರಿಗೆ, ವಿಕ್ರಮರೆದುರಿಗೆ ಉಕ್ಕಿ ಬಿಡಬಹುದೆಂಬ ಭಯದಿಂದ ನಾನೊಂದು ಉಪಾಯ ಕಂಡುಕೊಂಡಿದ್ದೀನಿ. ನಾನೊಬ್ಬಳೇ ಕೂತು ನನ್ನ ಭಾವನೆಗಳನ್ನು ಬರೆಯುತ್ತಿದ್ದೀನಿ. ನೀವೇ ಎದುರಿಗಿದ್ದೀರಿ, ಬರಹವೇ ಮಾತು ಎಂಬ ಭಾವದಲ್ಲಿ. ಬರೆದು ನಿಮ್ಮ ವಿಳಾಸ ಬರೆದು ಅಂಚೆಪೆಟ್ಟಿಗೆಯಲ್ಲಿ ಹಾಕುತ್ತಿದ್ದೇನೆ ಎಂಬ ಆಲೋಚನೆಯಿಂದ. ನೀವಂತೂ ಕಲ್ಲು ದೇವರು. ನಾನು ಎಷ್ಟು ಅಹಪಹಪಿಸಿದರೂ ಒಂದು ಫೋನ್ ಕೂಡ ಮಾಡದ ವಿಗ್ರಹ ಮೂರ್ತಿ. ನಿಮ್ಮನ್ನು ಕಲ್ಲು ದೇವರು ವಿಗ್ರಹ ಮೂರ್ತಿ ಎಂದುಕೊಂಡೆ. ನಿಂದಾಸ್ತುತಿಯು ನೇರ ಭಕ್ತಿಗಿಂತ ಹೆಚ್ಚು ಪರಿಣಾಮಕಾರಿ ಎಂಬ ಮಾತನ್ನು ನಿಜವೆನಿಸುವಂತೆ ನೀವು ಈಗ ಫೋನ್ ಮಾಡಿದಿರಿ. ಬೀದಿಯ ಫೋನ್ನಿಂದ ಮಾತಾಡುತ್ತಿದ್ದುದರಿಂದ ನಿಮಗೆ ಸರಿಯಾಗಿ ಕೇಳುತ್ತಿರಲಿಲ್ಲ, ನಿಮಗೂ ಸರಿಯಾಗಿ ಮಾತನಾಡಲು ಆಗುತ್ತಿರಲಿಲ್ಲ ಎನ್ನುವುದು ನಿಜವಾದರೂ ನಿಮ್ಮ ಮಾತಿನಲ್ಲಿ ನಾನು ತಿಳಿದುಕೊಂಡದ್ದಿಷ್ಟು ಭಾವ ತುಂಬಿರಲಿಲ್ಲ. ನಾನು ಅದೆಷ್ಟು ಬಡಬಡನೆ ನನ್ನದನ್ನೆಲ್ಲ ತೋಡಿಕೊಳ್ಳುತ್ತಿದ್ದೆ. ನೀವು ಎಚ್ಚರದಿಂದ ಸಮಾಧಾನದಿಂದ ಕೇಳುತ್ತಿದ್ದೀರಿ. ಮಧು, ನನಗೂ ನಿನ್ನಷ್ಟೇ ನಿನಗಿಂತ ಹೆಚ್ಚು ಪರಿತಾಪವಾಗಿದೆ. ನಿನ್ನನ್ನು ದಿನಕ್ಕೆ 100 ಸಲವಾದರೂ ಜ್ಞಾಪಿಸ್ಕೋತಿದ್ದೀನಿ ಅನ್ನುವಂಥ ಒಂದು ಮಾತೂ ಆಡಲಿಲ್ಲ. ಶಾಂತವಾಗಿರು, ಅತಿಯಾದ ಭಾವೋದ್ವೇಗಕ್ಕೆ ಒಳಗಾಗಬಾರದು. ಇನ್ನು 3 ತಿಂಗಳಿಗೆ ಹೇಗೂ ಮುಂಬೈಗೆ ಬರ್ತೀಯಲ್ಲ, ಊರಿಗೆ ಹಿಂದಿರುಗಿದ ಮೇಲೆ ನನ್ನ ಪ್ರೋಗ್ರಾಮ್ಗಳು ಹೇಗೆ ಬೀಳುತ್ತವೋ ನೋಡಿ ನಿನಗೆ ಡೇಟ್ಸ್ ತಿಳಿಸ್ತೀನಿ ಎಂದಿರೇ ಹೊರತು ನಾನು ನಿನ್ನ ವಿರಹದಲ್ಲಿ ಬೇಯ್ತಿದ್ದೀನಿ ಅನ್ನಲಿಲ್ಲ. ನಿಮಗೆ ನನಗಿಂತ ವಯಸ್ಸು ಹೆಚ್ಚು, ಅನುಭವವೂ ಹೆಚ್ಚು ಅನ್ನೋದು ನಿಜ. ನೀವು ಅಷ್ಟೊಂದು ಅನುಭವಸ್ಥರು ಅನ್ನೋದು ತಿಳಿದು ನಾನು ನಿಮಗೆ ಸಂಪೂರ್ಣ ಸಮರ್ಪಿಸಿಕೊಂಡೆ. ಆದ್ದರಿಂದ ಹಗುರಳಾದೇನೆ. ಅವನು ಓದುವುದನ್ನು ನಿಲ್ಲಿಸಿದ. ವ್ಯಂಗ್ಯವಾಗಿಯೇ ಬರೆಯುತ್ತಿದ್ದೇನೆ, ಬರೆದುಕೊಂಡಿರಲಿ. ಅವಳ ಮಾತು ನಿಜ, ನಾನು ಅನುಭವಸ್ಥ. ನಿನ್ನ ವಿರಹದಿಂದ ನಾನು ಬೇಯುತ್ತಿದ್ದೀನಿ, ದಿನಕ್ಕೆ 100 ಸಲ ನೆನೆಸ್ಕೋತಿದ್ದೀನಿ ಅನ್ನುವಂಥ ಮಾತನಾಡಿದರೆ ಹೆಂಗಸರುದನ್ನೇ ನಿಜ ಅಂತ ಭಾವಿಸಿ ಹುಚ್ಚು ಕೆಲಸಕ್ಕೆ ನೆಗೆದಾರು. ಅವರ ಅಮರ, ಚಿರಂತನ, ಜನ್ಮಾಂತರ ಎಂಬಂಥ ಮಾತುಗಳನ್ನು ಕೇಳಿಸ್ಕೋಬೇಕು, ಆಡಬಾರ್ದು. ಈ ಹದದಲ್ಲೇ ಸಂಬಂಧವನ್ನು ನಡೆಸ್ಕೊಂಡು ಹೋಗಬೇಕು. ಯಾವಾಗ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಬಳಸ್ಕೋಬೇಕು ಎಂಬ ತಿಳುವಳಿಕೆ ನನಗೆ ಅನುಭವದಿಂದ ಬಂದಿದೆ. ಒಮ್ಮೆ ಪೂರ್ಣ ಸಮಾಗಮವಾಗಿ ಬಿಟ್ಟರೆ ಹೇಗೂ ಅವರು ಕಲಿಕೆ ಮುಗಿಯುವ ತನಕ ಅಥವಾ ಮದುವೆ ಆಗುವ ತನಕ ಅಥವಾ ಬೇರೆ ಏನಾದರೂ ಅಡಚಣೆ ಪಡುವ ತನಕ ಸಂಧಿಸ್ತಾರೆ. ಆದರೆ ಮದುವಿನ ಈ ಬರವಣಿಗೆ ಮಾತ್ರ ಓದಲು ಹಿತವಾಗಿದೆ. ನನ್ನನ್ನು ನಾನು ಸಮರ್ಪಿಸಿಕೊಳ್ಳಬೇಕೆನ್ನುವಷ್ಟು ರಾಗಪೂರ್ಣವಾಗಿದೆ ಎಂದು ಎನ್ನಿಸಿ ಮುಂದೆ ಓದತೊಡಗಿದ. ಜೀವಸಖ, ಸ್ವರಸಖ, 1 ಗಂಟೆಯ ಹಿಂದೆ ನಾನು ನಿಮ್ಮ ಮೇಲೆ ತುಂಬ ಕೋಪ ಮಾಡಿಕೊಂಡಿದ್ದೆ. ವಾಸ್ತವವಾಗಿ ನೀವು ಫೋನಿನಲ್ಲಿ ಮಾತನಾಡುವಾಗ ಹತ್ತಿರ ಬೇರೆ ಯಾರೂ ಇದ್ದಿರಬಹುದು. ಅರ್ಧ ಭಾಗ ಅಭ್ಯರ್ಥಿಗಳು ಭಾರತೀಯರು ಅಂದಿರಿ. ಅವರಲ್ಲಿ ಯಾರಾದರೂ ಹತ್ತಿರ ಇದ್ದು ನೀವು ಹಿಂದಿಯಲ್ಲಿ ಮಾತನಾಡಲು ಸಾಧ್ಯವಾಗದೆ ಇರಬಹುದು ಎಂದು ನನ್ನ ದಡ್ಡ ತಲೆಗೆ ಹೊಳಿಗಲೇ ಇಲ್ಲ. ಸಂಜೆ ನೀವು ಹೋಟೆಲ್ ಕೋಣೆಯಿಂದ ಕಲೆಕ್ಟ್ ಕಾಲ್ ಮಾಡಬಹುದು. ವಿಕ್ರಮ್ 7 ಗಂಟೆಗೆ ಮೊದಲು ಯಾವತ್ತೂ ಮನೆಗೆ ಬರೋಲ್ಲ. ನೀವು ಅಲ್ಲಿಂದ ರಾತ್ರಿ 9ವರೆಗೆ ಮಾಡಿದರೂ ಕನಿಷ್ಠ ಅರ್ಧ ಗಂಟೆ ಮಾತಾಡಬಹುದು. ಇನ್ನು ಮೇಲೆ ನಾನೇ ನಿಮಗೆ ಸಂಜೆಯಾದಾಗ ಪ್ರಯತ್ನಿಸ್ತೀನಿ. ಇನ್ನೂ ಒಂದು ಆಲೋಚನೆ ಹೊಳೆಯುತ್ತಿದೆ. ಈ ವಾರಾಂತ್ಯ ಸಾಧ್ಯವಿಲ್ಲ. ವಿಕ್ರಮರ ಕಂಪನಿಯ ಉನ್ನತ ಆಡಳಿತ ವರ್ಗದವರು ಪಿಕ್ನಿಕ್ ವ್ಯವಸ್ಥೆ ಮಾಡಿದ್ದಾರೆ. ಪ್ರತಿಯೊಬ್ಬರು ತಮ್ಮ ತಮ್ಮ ಹೆಂಡತಿ ಗಂಡನನ್ನು ಕರೆದುಕೊಂಡು ಬರಬೇಕೆಂದಿದ್ದಾರೆ. ಅದರ ಮುಂದಿನ ವಾರಾಂತ್ಯ ನಾನು ನ್ಯೂಯಾರ್ಕಿಗೆ ಬಂದರೆ ಹೇಗೆ? 2 ದಿನ ಜೊತೆಯಲ್ಲಿ ಇರಬಹುದು. ಗುರೂಜಿಯನ್ನು ನೋಡಬೇಕು, ಇನ್ನೊಂದು ರಾಗದ ಮೊದಲಿನ ಸುತ್ತ ಆಲಾಪ ಹೇಳಿಸ್ಕೋಬೇಕಂದ್ರೆ ವಿಕ್ರಮ್ ಒಪ್ಕೋತಾರೆ. ಅದು ಅವರ ನಂಬಿಕೆಯನ್ನು ಅತಿಯಾಗಿ ಎಳೆದಂತೆ. ತಾವು ಜೊತೆಗೆ ಬರ್ತೀನಿ ಅಂದರೆ ಅಪನಂಬಿಕೆಯಿಂದಲ್ಲ, ಅವಕಾಶವಿದ್ದರೆ ನಿಮ್ಮ ನೋಡುವ ಆಶೆಯಿಂದ ಅವರಿಗೂ ಇರುತ್ತೆ. ಅವರ ಜೊತೆ ಬಂದರೆ
ನ್ಯೂಯಾರ್ಕ್ ಟ್ರಿಪ್ ಮಾಡಿಯೂ ನಿಷ್ಫಲ. ಇವತ್ತು ಬೆಳಗಿನ ಜಾವ ಒಂದು ಧೈರ್ಯದ ಕೆಲಸ ಮಾಡಿದೆ. ಮಾಡದೇ ಇರಲು ಸಾಧ್ಯವೇ ಇರಲಿಲ್ಲ. ರಾತ್ರಿಯೆಲ್ಲ ನಿದ್ರೆ ಇಲ್ಲ. ನಿಮ್ಮನ್ನು ನೋಡುವ, ನಿಮ್ಮೊಡನೆ ಇರುವ ಕಲ್ಪನೆಯಲ್ಲಿ ಒಳಗಿನಿಂದ ಹೊಡೆದು ನಿದ್ರೆಯನ್ನು ಹೊಡೆದೋಡಿಸುತ್ತಿದೆ. 4 ಗಂಟೆಯ ವೇಳೆಯಲ್ಲಿ ವಿಕ್ರಮ್ ಗಾಢ ನಿದ್ರೆಯಲ್ಲಿದ್ದರು. ನಿಶ್ಶಬ್ದವಾಗಿ ಹಾಸಿಗೆಯಿಂದ ಇಳಿದು ಕೋಣೆಯ ಬಾಗಿಲು ತೆರೆದು ಅಷ್ಟೇ ನಿಶ್ಶಬ್ದವಾಗಿ ಮುಚ್ಚಿಕೊಂಡು ಮೆಟ್ಟಲಿಳಿದು ಸಂಗೀತದ ಕೋಣೆಗೆ ಬಂದೆ. ಅವರಿಗೆ ಎಚ್ಚರವಾಗಿ ಹುಡುಕಿಕೊಂಡು ಬಂದರೂ ಎಚ್ಚರವಾಯಿತು. ಮಂತ್ರ ಸಾಧನೆ ಮಾಡೋಕ್ಕೆ ಬಂದೆ ಅನ್ನಬಹುದು. ಸಂಗೀತ ಕೋಣೆಯ ಬಾಗಿಲು ಮುಚ್ಚಿ ಅಲ್ಲಿಂದ ನಿಮಗೆ ಫೋನ್ ಮಾಡಿದೆ. ನಿಮ್ಮ ಶಯನ ಕೋಣೆಯಲ್ಲೊಂದು ಫೋನ್ ಇದ್ದರೂ ಅದರಲ್ಲಿ ತುಸು ಶಬ್ದವಾಗುವುದಿಲ್ಲ. ವಿಕ್ರಮಿಗೆ ಎಚ್ಚರವಾಗಿ ಬೇರೆ ಯಾರಿಗಾದರೂ ಮಾಡಲೆಂದು ರಿಸೀವರ್ ಎತ್ತಿಕೊಂಡರೆ ವಿನ ಅವರಿಗೆ ಗಾಢ ನಿದ್ರೆಯಲ್ಲಿದ್ದಾರೆ. ಆದರೆ ಈ ಹೊತ್ತಿನಲ್ಲಿ ಇದುವರೆಗೆ ಎಂದೂ ಯಾರೂ ಮಾಡಿಲ್ಲ. ಸ್ವಲ್ಪವಾದರೂ ಅಪಾಯಕ್ಕೆ ಒಡ್ಡಿಕೊಳ್ಳದಿದ್ದರೆ ಜೀವನದಲ್ಲಿ ಏನೂ ಸಾಧಿಸಲು ಸಾಧ್ಯವಿಲ್ಲ ಎಂಬ ಮಾತನ್ನು ನೆನೆಸಿಕೊಂಡು ನಿಮಗೆ ಮಾಡಿದೆ. ಆಗ ನಿಮಗೆ ಬೆಳಗಿನ 7 ಗಂಟೆ. ಆದರೆ ರಿಸೀವರ್ ಎತ್ತಿಕೊಂಡು ಉತ್ತರಿಸಿದ್ದು ಒಂದು ಹೆಣ್ಣು ದನಿ, ಅಮೆರಿಕನ್ ಇಂಗ್ಲಿಷ್. ಗುರೂಜಿ ಬಾತ್ರೂಮ್ನಲ್ಲಿದ್ದಾರೆ, ಎನಿ ಮೆಸೇಜ್? ಇಲ್ಲ, ಆಮೇಲೆ ಕರಿತೀನಿ ಎಂದು ನಾನು ವಿಸಂಪರ್ಕಗೊಳಿಸಿದೆ. ಮೈ ಬೆವರಿತು. ಸಂಜೆಯ ಹೊತ್ತಿನಲ್ಲಾದರೆ ಯಾರೋ ಕಾರ್ಯಾಗಾರದ ವಿದ್ಯಾರ್ಥಿನಿ ಅನ್ನಬಹುದು. ಈ ದೇಶದಲ್ಲಿ ಯಾರೂ ಬೆಳಗಿನ 7 ಗಂಟೆಗೆ ಹೋಟೆಲಿನಲ್ಲಿರುವ ಇನ್ನೊಬ್ಬರ ಕೋಣೆಗೆ ಹೋಗುವುದಿಲ್ಲ. ಇವರು ಇನ್ನೊಬ್ಬ ಹೆಂಗಸಿನ ಜೊತೆ ಇದ್ದಾರೆಯೇ? ಭಾರತೀಯ ಸಂಗೀತದಿಂದ ಆಕರ್ಷಿತರಾದ ಬಿಳಿ ಹೆಂಗಸರು ಉಂಟು. ಅರ್ಧ ಗಂಟೆಯ ನಂತರ ಮತ್ತೆ ಫೋನ್ ಮಾಡಿ ಯಾರವಳು ಅಂತ ಕೇಳುವ ಮನಸ್ಸಾಯಿತು. ಯಾರಾದರೆ ನಿನಗೇನು ಎಂದು ಅವರು ಕೇಳಿಬಿಟ್ಟರೆ ಎಂಬ ಅಂಜಿಕೆಯೂ ಆಯಿತು. ಬೆಳಿಗ್ಗೆ 8 ಗಂಟೆಗೆ ವಿಕ್ರಮ್ ಆಫೀಸಿಗೆ ಹೊರಟ ನಂತರ ಒಂದು ಉಪಾಯ ಹೊಳೆಯಿತು. ಮತ್ತೆ ಫೋನ್ ಮಾಡಿದೆ. 10 ಸೆಕೆಂಡ್ ನಂತರ ಆಪರೇಟರ್ ನೋ ರೆಸ್ಪಾನ್ಸ್ ಎಂದಳು. ಕೋಣೆಯಲ್ಲಿ ಇಬ್ಬರಲ್ಲವೇ ಇರುವುದು, ಇನ್ನೊಬ್ಬರಾದರೂ ಇರಬೇಕೆಲ್ಲ ಅಂದೆ. ಅವಳು ಮತ್ತೆ ನೋ ರೆಸ್ಪಾನ್ಸ್ ಎಂದಳೆ ವಿನ ಇರುವವರು ಎಷ್ಟು ಜನ ಎನ್ನುವುದನ್ನು ಹೇಳಲಿಲ್ಲ. ಈ ದೇಶದ ತರಬೇತಿಯೇ ಹಾಗೆ. ತಮ್ಮ ವ್ಯಾಪ್ತಿಗೆ ಬಾರದ ಒಂದು ಮಾಹಿತಿಯನ್ನು ಹೊರಬಿಡುವುದಿಲ್ಲ. ನಿಮಗೆ ರಾತ್ರಿ 9 ಆಗಿದ್ದಾಗ ಇನ್ನೊಮ್ಮೆ ಮಾಡಿದೆ. ನೀವೇ ಎತ್ತಿಕೊಂಡಿರಿ, ಹಿಂದಿಯಲ್ಲಿ ಮಾತಾಡಿದಿರಿ. ಹೇಗಿದ್ದೀಯಾ, ಆರೋಗ್ಯವೇ ಎಂಬ ಕುಶಲೋಪರಿಯನ್ನು ಕೇಳಿದ ನಂತರ ನಾನೇ ಬಿಡುವಾದಾಗ ಮಾಡ್ತೀನಿ, ನೀನು ಮಾಡಬೇಡ ಅಂದುಬಿಟ್ರಿ. ಶಿಷ್ಯರು ನಿಮ್ಮ ಕೋಣೆಯಲ್ಲೂ ತುಂಬಿರುತ್ತಾರೆಯೇ? ಅವನಿಗೆ ನೆನಪು ಬಂತು. ಭೂಪಾಲಿ ಹಾಗೆ ಉತ್ತರ ಹೇಳಿರಬಹುದು. ನಾನು ಈ ಹಾಳೆಗಳನ್ನು ಓದಿದ ನಂತರ ಇವಳು ಈ ಅಂಶವನ್ನು ಕೇಳಬಹುದು. ಒಂದೇ ಹೋಟೆಲ್ನಲ್ಲಿ ಎಷ್ಟೋ ವಿದ್ಯಾರ್ಥಿನಿಯರಿದ್ದರು. ಎಷ್ಟೋ ದಿನ ಬೆಳಿಗ್ಗೆ ಬೇಗ ನನ್ನ ಕೋಣೆಗೆ ಬರುತ್ತಿದ್ದರು. ಕೆಲವು ದಿನ ರಾತ್ರಿ ಬಹುಹೊತ್ತಿನ ತನಕ ಇರುತ್ತಿದ್ದರು. ಯಾವ ದಿನ ಯಾರು ಉತ್ತರ ಹೇಳಿದ್ರು ನನಗೇನು ಗೊತ್ತು ಎಂದರೆ ಆಯಿತು ಎಂಬ ಸಂದಿಗ್ಧವನ್ನು ಬಗೆಹರಿಸಿಕೊಂಡು ಮುಂದೆ ಓದತೊಡಗಿದ. ಗುರೂಜಿ, ಪ್ರಾಣಸಖ, ನಿನ್ನ ಸಂಜೆ ನೀವು ಬಿಡುವಾದಾಗ ನಾನೇ ಮಾಡ್ತೀನಿ, ನೀನು ಮಾಡಬೇಡ ಅಂದ್ರಿ. ಮತ್ತೆ ಮಾಡಲಿಲ್ಲ. ನಿಮ್ಮಲ್ಲಿ ಮಾತ್ರ ಹೇಳಿಕೊಳ್ಳಬಹುದಾದ ನನ್ನನ್ನು ಒಳಗೆ ಸುಡುತ್ತಿರುವ ಒಂದು ಸಂಗತಿಯನ್ನು ಅಬಾಧಿತವಾಗಿ ಹೇಳಿಕೊಳ್ಳಬೇಕು ಅಂತ ನಾನು ಫೋನ್ ಮಾಡಿದ್ದೆ. ನೀವು ಮತ್ತೆ ಮಾಡಲಿಲ್ಲ. ಇವತ್ತು ಇದುವರೆಗೆ ಮಾಡಿಲ್ಲ. ಆದ್ದರಿಂದ ಈ ಕಾಗದದ ಮೇಲೆ ಬರೆದು ಹೊರಹಾಕುತ್ತಿದ್ದೇನೆ. ಇದನ್ನೇ ನಿಮಗೆ ಅಂಚರವಾನೆ ಮಾಡುವ ಮನಸ್ಸು ಕೂಡ. ಆದರೆ ಯಾರ ಕೈಗಾದರೂ ಬಿದ್ದೀತೆಂಬ ಆತಂಕವೂ ಇದೆ. ನೀವು ಇಲ್ಲಿಂದ ವಿಮಾನ ಹತ್ತಿ ಹೊರಟು ಹೋದಿರಲ್ಲ ಭಾನುವಾರ ಬೆಳಿಗ್ಗೆ. ಆ ದಿನ ಮಂಕಾಗಿದ್ದೆ, ಕಣ್ಣುಗಳು ಬಾತುಕೊಂಡಿದ್ದವು. ಅಪರಾಹ್ನ ವಿಕ್ರಮ್ ತಮ್ಮ ಕಂಪ್ಯೂಟರ್ ಕೋಣೆಯಲ್ಲಿ ಕೂತು ಆಫೀಸ್ ಕೆಲಸ ಮಾಡುತ್ತಿದ್ದರು. ರಾತ್ರಿ ಊಟ ಮಾಡಿದ ಮೇಲೆ ಬೇಗ ಮಲಗೋಣವಾ ಎಂದು ಕಣ್ಸನ್ನೆ ಸೇರಿಸಿದಾಗ ನನಗೆ ಹಿಂಸೆಯಾಯಿತು. ಕಳೆದ 3 ವಾರದಿಂದ ರಾತ್ರಿ ಜೊತೆಯಲ್ಲಿ ಮಲಗಿದ್ದರು. ಅವರು ನನ್ನನ್ನು ಬಲವಂತ ಮಾಡಿರಲಿಲ್ಲ, ಸನ್ನೆ ಮಾಡಿದ್ದರು, ಕೀಟಳೆಯ ಮಾತಾಡಿದ್ದರು. ಕೊನೆಗೆ ನೀನು ಸಂಗೀತದ ಲಹರಿಯಲ್ಲಿ ಇದೆಯಾ, ನಿದ್ರೆ ಮಾಡು ಎಂದು ರಿಯಾಯಿತಿ ಹೇಳಿ ತಮ್ಮ ಪಾಡಿಗೆ ತಾವು ನಿದ್ರೆ ಮಾಡಿದ್ದರು. ಆದರೆ ನೀವು ಊರಿಗೆ ಹೋದ ರಾತ್ರಿ, ಭಾನುವಾರ ರಾತ್ರಿ, ಗಂಡನು ತನ್ನ ಹಾಸಿಗೆಯ ಸುಖವನ್ನು ಅಪೇಕ್ಷಿಸಿದಾಗ ಯಾವ ನೆಪ ಒಡ್ಡಿ ತಪ್ಪಿಸಿಕೊಂಡರೆ ದಾಂಪತ್ಯದಲ್ಲಿ ಸಾಮರಸ್ಯ ಉಳಿಯುತ್ತದೆಯೇ? ಅದು ಧರ್ಮವೇ. ಆದರೆ ಆ ದೊಡ್ಡ ಹಾಸಿಗೆಯು ವಿಕ್ರಮರದಲ್ಲ, ನಿಮ್ಮದು. ಅಲ್ಲಿ ಅವರಿಗೆ ಒಪ್ಪಿಸಿಕೊಂಡರೆ ವ್ಯಭಿಚಾರ ಮಾಡಿದಂತೆ ಎಂಬ ಭಾವನೆ ತುಂಬಿಕೊಂಡು ಆದರೂ ನಾನು ಅವರಿಗೆ ಪ್ರತಿ ಹೇಳಲಿಲ್ಲ. ತೀರ ನಿಷ್ಕ್ರಿಯಳಾಗಿದ್ದರೆ ಅವರಿಗೆ ಬೇಸರವಾಗುತ್ತದೆ ಎಂಬ ಎಚ್ಚರದಿಂದ ಮನಸ್ಸನ್ನು ಅದಮಿ ಹೊರಮೈಯಿಂದ ಅವರನ್ನು ತಣಿಸಿದೆ. ಒಳಗೆ ಹಿಂಸೆಯನ್ನು ಅನುಭವಿಸಿದೆ. ಮದುವೆಯಾದಾಗಿನಿಂದ ಸಂತೋಷದಾಯಕವಾಗಿದ್ದ ಅವರ ಸಮಾಗಮವು ಮೊಟ್ಟ ಮೊದಲ ಬಾರಿಗೆ ಹಿಂಸೆಯ, ಧರ್ಮದ, ದ್ವಂದ್ವದ ಅನುಭವವಾಯಿತು. ನಿಮ್ಮೊಡನೆ ಆಗುವ ಸಮಾಗಮ ಒಂದೇ, ಯಾವ ದ್ವಂದ್ವವೂ ಇಲ್ಲದ ಧರ್ಮಯುತವಾದ ಶುದ್ಧ ಆನಂದದ ಅನುಭವ ಎನ್ನಿಸಿಬಿಟ್ಟಿತು. ನೀವು ಇಲ್ಲಿದ್ದು ವಾಸ್ತವ ಅನುಭವವಾಗುತ್ತಿರುವಾಗ ಹಾಗೆ ಅನ್ನಿಸುತ್ತಿರಲಿಲ್ಲ. ಆತಂಕವು ಅದರ ಕಾರಣವಿರಬಹುದು. ಆದರೆ ಈಗ ಅದೊಂದೇ ಧರ್ಮ. ವಿಕ್ರಮರಿಗೆ ಅರ್ಪಿಸಿಕೊಳ್ಳುವುದು ಪಾಪ ಅನ್ನಿಸುತ್ತಿದೆ. ಇದನ್ನು ಯಾರ ಕೈಯಲ್ಲಿ ಹೇಳಿಕೊಳ್ಳಲಿ? ಈ ಮಾತು ಕೇಳಿ ಅವನಿಗೆ ಹಿತವಾಯಿತು, ಹೆಮ್ಮೆ ಆಯಿತು. ಅವಳು ಸಂಪೂರ್ಣವಾಗಿ ನನ್ನವಳು ಎಂಬ ಸಾರ್ಥಕ ಭಾವ ಹುಟ್ಟಿತು. ಸಂಗೀತದ ಸೂಕ್ಷ್ಮಾತಿ ಸೂಕ್ಷ್ಮಗಳನ್ನು ನಿನಗೆ ಬಿಡಿಸಿ ಹೇಳ್ಕೊಡ್ತೀನಿ. ನಿನಗೆ ಪಾಠ ಹೇಳುವುದಕ್ಕಾಗಿಯೇ ಬೇರೆ ಯಾವ ಕಾರ್ಯಕ್ರಮವೂ ಇಲ್ಲದೆ ನಿನ್ನ ಊರಿಗೆ ಬಂದು ನಿನ್ನೊಡನೆ 2-3 ತಿಂಗಳು ಇರ್ತೀನಿ ಎಂದು ಅವಳಿಗೆ ಮನಸ್ಸಿನಲ್ಲಿಯೇ ವರ ಕೊಟ್ಟ. ಆ ದೊಡ್ಡ ಹಾಸಿಗೆ ನೆನಪಾಯಿತು. ಆ ಹಾಸಿಗೆಯಲ್ಲಿ ನಾವಿಬ್ಬರು ಸೇರಿದರೆ ಮಾತ್ರ ಸಂಪೂರ್ಣ ಸಿದ್ಧಿ ಅನ್ನಿಸಿತು. ಮತ್ತೆ ಬರ್ತೀನಿ ಮಧು, ತಪ್ಪದೆ ಬರ್ತೀನಿ ಎಂದು ಮನಸ್ಸಿನಲ್ಲಿ ಭಾಷೆ ನೀಡಿದ. ಅನಂತರ ವಿಕ್ರಮನಿಗೆ ಅಸಮಾಧಾನ ಆಗಬಾರದು. ಒಳ್ಳೆಯ ಹುಡುಗ, ಆದರೆ ನಮ್ಮಿಬ್ಬರ ಏಕಾಂತಕ್ಕೆ ಸ್ವಲ್ಪ ಅಡ್ಡಿ ಮಾಡೋಲ್ಲ. ಅಂಥ ಗಂಡ ತೀರಾ ಅಪೂರ್ವ ಎಂಬ ಔದಾರ್ಯ ವಿವೇಕಗಳನ್ನು ಹೇಳಿಕೊಂಡ. ತುಸು ಹೊತ್ತು ಫ್ಯಾನ್ ತಿರುಗುವುದನ್ನು ನೋಡುತ್ತಾ ಕುಳಿತ ವಿಕ್ರಮನ ಬಗೆಗೆ ಸ್ನೇಹ ಹುಟ್ಟಿತು. ಮುಂದೆ ಓದತೊಡಗಿದ. ಇನ್ನೂ ಸಹಿಸಲು ಸಾಧ್ಯವಿಲ್ಲದ ಕೆಲಸ ಮಾಡಿದ್ದೀರಿ.
ಲಾಸ್ ಏಂಜಲೀಸಿಗೂ ನಾವಿರುವ ಊರಿಗೂ ಅಮೆರಿಕದ ಲೆಕ್ಕದಲ್ಲಿ ತುಂಬ ಹತ್ತಿರ ಅಂತ ನಿಮಗೆ ಗೊತ್ತಿರಲಿಲ್ವೇ? ಲಾಸ್ ಏಂಜಲೀಸ್ ಕೂಡ ಕ್ಯಾಲಿಫೋರ್ನಿಯಾದಲ್ಲಿದೆ ಎನ್ನುವಷ್ಟು ತಿಳುವಳಿಕೆ ಇಲ್ಲವೇ? ಅಲ್ಲಿ ನಿಮ್ಮ 2 ಕಾರ್ಯಕ್ರಮಗಳಿದೆ ಎಂಬುದನ್ನು ನಾನು ಪತ್ರಿಕೆಯಲ್ಲಿ ಓದಿ ತಿಳಿಯಬೇಕೇ? ನಿಮ್ಮ ಗುರುಜಿ 2 ಪ್ರೋಗ್ರಾಮ್ ಅಂತ ನಿನಗೆ ಗೊತ್ತಿರಲಿಲ್ವೇ? ನಿಮಗೆ ಫೋನ್ ಮಾಡಿ ಮೊದಲು ತಿಳಿಸ್ಲಿಲ್ವೇ ಅಂತ ಇಲ್ಲಿಯ ಸಂಗೀತ ಪ್ರಿಯರು ನನ್ನನ್ನು ಫೋನಿನಲ್ಲಿ ಕೇಳಬಹುದೆಂದು ನಿಮಗೆ ಹೊಳೆಯಲಿಲ್ಲವೇ? ಹೀಗೆ ನೀವು ಅಲಕ್ಷಿಸಿದಿರಿ ಅಂದರೆ ನನ್ನ ಸ್ಥಾನಮಾನ ಏನಾಗಬೇಡ. ಇಡೀ ಅಮೆರಿಕೆಯಲ್ಲಿ ಪಂಡಿತ್ ಮೋಹನ್ ಲಾಲ್ರ ಸಂಗೀತ ಪ್ರತಿನಿಧಿ ನಾನು ಅಂತ ಇವರೆಲ್ಲ ತಿಳಿದುಕೊಂಡಿದ್ದಾರೆ. ಹೇಳಿ, ನಿಮ್ಮ ಬೇರೆ ಯಾವ ಶಿಷ್ಯರು ಈ ದೇಶದಲ್ಲಿದ್ದಾರೆ? ಅಲ್ಲದೆ ನಿಮ್ಮ ಜೊತೆಯಲ್ಲಿ ನನ್ನನ್ನು ಹಾಡಿಸಿ ನೀವು ಮಾಡಿದ ಅದ್ಭುತ ಕಚೇರಿಯನ್ನು ಕೇಳಿದ ಯಾರಿಗಾದರೂ ಈ ಭಾವನೆ ಬಂದೇ ಬರಲ್ವೇ? ಮಧು, ಲಾಸ್ ಏಂಜಲೀಸ್ನಲ್ಲಿ ನನ್ನ ಗಾಯನವಿದೆ, ನೀನು ಬಂದು ತಂಬೂರಿ ಗಾಯನ ಸಾಥ್ ಕೊಡಬೇಕು ಅಂತ ನೀವು ಹುಕುಂ ಮಾಡಿದರೆ ನನ್ನ ಗೌರವ ಎಷ್ಟು ಮೇಲೆ ಇರುತ್ತಿತ್ತು. ಇಂತಿಂಥ ರಾಗ ಹಾಡ್ತೀನಿ ಅಂತ ಮೊದಲೇ ಹೇಳಿದರೆ ನಾನು ಸ್ವಲ್ಪ ಅಭ್ಯಾಸ ಮಾಡಿಕೊಂಡು ಬರ್ತಿದ್ದೆ. ಅಥವಾ 1 ವಾರ ಮೊದಲೇ ಬಂದು ನಮ್ಮ ಮನೆಯಲ್ಲಿದ್ದು ನನಗೆ ತಯಾರಿ ಕೊಟ್ಟು ಯಾಕೆ ಹೀಗೆ ಮಾಡಿ ಮರೆತು ಬಿಟ್ಟಿರಿ? ನಾನು ಬರೋಲ್ಲ. ಲಾಸ್ ಏಂಜಲೀಸ್ನಲ್ಲಿ ನಿಮ್ಮ ಕಾರ್ಯಕ್ರಮ ಕೇಳೋಲ್ಲ. ಇಲ್ಲಿಂದ ಒಂದು ಗುಂಪೆ ಹೊರಟಿದೆ. ಮಿಶ್ರಾ, ಸರ್ದೇಸಾಯಿ, ಗೋಯಲ್, ಗುಪ್ತಾ, ಮೂರ್ತಿ, ಕುಲಕರ್ಣಿ, ಇನ್ನು 7-8 ಜನ ಕುಟುಂಬ ಸಮೇತ ಒಂದು ಕೋಚ್ ಮಾಡಿಕೊಂಡು ಎಲ್ಲರೂ ಸೇರಿ ಕೋಚ್ ಮಾಡಿರುವಾಗ ನಾವು ವಿಮಾನದಲ್ಲಿ ಹೋಗೋದು ಚೆನ್ನಲ್ಲ. ಅದು ವಿಕ್ರಮ್ ನಮ್ಮಿಬ್ಬರ ಹೆಸರು ಸೇರಿಸಿದ್ದಾರೆ. ನಿಮ್ಮ ಕಚೇರಿ ಕೇಳಿದ ಮೇಲೆ ಈ ಸುತ್ತಮುತ್ತ ಶಾಸ್ತ್ರೀಯ ಸಂಗೀತ ತಿಳಿದಿದ್ದರೂ ಕೇಳುವವರ ಸಂಖ್ಯೆ ಹೆಚ್ಚಾಗಿದೆ. ಇನ್ನು ಮುಂದೆ ಕೇಳಿದರೆ ಶಾಸ್ತ್ರೀಯವನ್ನು ಮಾತ್ರ ಕೇಳ್ತೀವಿ ಅಂತಿದ್ದಾರೆ. ನಿಮಗೆ ಕೇಳುವ ಆಶೆ ಇದೆ, ನೀವೇ ಒಂದು ಕಚೇರಿ ಮಾಡಿ ಅವತ್ತು ನಿಮ್ಮ ಗುರುಗಳ ಜೊತೆ ಹಾಡಿದ ಯಮನ್, ಬಿಹಾಗ್ ರಾಗಗಳನ್ನೇ ಹಾಡಿ ಅಂತ ಕೆಲವರು ನನ್ನನ್ನು ಕೇಳ್ತಿದ್ದಾರೆ. ಇಂಥ ಸ್ಥಿತಿಯಲ್ಲಿ ನೀವು ನನಗೆ ಏನೂ ತಿಳಿಸದೆ ಇಲ್ಲ, ನಾನು ಬರೋಲ್ಲ, ಹುಷಾರಿಲ್ಲ ಅಂತ ಹೇಳಿದೆ. ಫೋನ್ ಮಾಡಿ ನಿಮ್ಮನ್ನು ತರಾಟೆಗೆ ತೆಗೆದುಕೊಳ್ಳಬೇಕೆನ್ನುವಷ್ಟು ನನಗೆ ಕೋಪ ಬಂದಿದೆ. ನೀನು ಮಾಡಬೇಡ, ನಾನೇ ಮಾಡ್ತೀನಿ ಅಂದ್ರಲ್ಲ. ಆಮೇಲೆ ನೀವು 2 ಸಲ ಮಾತ್ರ ಮಾಡಿದ್ರಿ, ಅನಂತರ ಸುದ್ದಿ ಇಲ್ಲ. ನಾನಾಗಿಯೇ ಮಾಡಲಿಲ್ಲ. ಯಾಕೆ ಗೊತ್ತಾ? ನೀವು ರೇಗ್ಬಿಟ್ಟಿರಿ ಅನ್ನೋ ಭಯದಿಂದಲ್ಲ. ನನಗೂ ಆತ್ಮಗೌರವವಿದೆ. ನನ್ನನ್ನು ಹೀಗೆ ಅಲಕ್ಷಿಸಿ ನೀವು ಉಂಟು ಮಾಡಿರುವ ನೋವನ್ನು ಯಾರ ಕೈಲಿ ಹೇಳಿಕೊಳ್ಳಿ? ಯಾವ ರೀತಿ ಹೇಳಿಕೊಳ್ಳಿ? ಹೀಗೆ ಲಾಸ್ ಏಂಜಲೀಸ್ಗೆ ಬರ್ತಿದ್ದೀನಿ, ನೀವಿಬ್ಬರು ಕಾರ್ಯಕ್ರಮಕ್ಕೆ ಬನ್ನಿ ಅಂತ. ಅವ್ರು ನಮಗೊಂದು ಫೋನು ಮಾಡಲಿಲ್ಲ. ನಾನು ಬರೋದಿಲ್ಲ, ನೀವು ಬೇಕಾದರೆ ಕೋಚಿನಲ್ಲಿ ಹೋಗಿ ಬನ್ನಿ ಅಂದೆ. ಅಲ್ಲಿಯ ಕಾರ್ಯಾಗಾರ ಅಂದರೆ ಬೆಳಗಿನಿಂದ ರಾತ್ರಿ ತನಕ ಬ್ಯುಸಿ ಇರುತ್ತೆ. ಕಲಾವಿದರು ಲಹರಿಯವರು. ದೊಡ್ಡ ಕಲಾವಿದರಿಗೆ ಲಹರಿ ಗುಣ ಹೆಚ್ಚಿರುತ್ತೆ. ನಿನಗೇನು ಲಹರಿ ಕಡಿಮೆ ಇದೆಯೇ? ನಾನು ಅದಕ್ಕೆಲ್ಲ ಮುನಿಸ್ಕೋತೇನೆಯೇ? ಅವರೆಷ್ಟಾದರೂ ಗುರುಗಳು, ನೀನು ಶಿಷ್ಯೆ. ಹುಚ್ಚುಚ್ಚಾಗಿ ಆಡಬೇಡ. ಅಲ್ಲದೆ ಸ್ಯಾನ್ ಹೊಸೆಗೂ ಲಾಸ್ ಏಂಜಲೀಸ್ಗೂ ಇಷ್ಟು ಹತ್ತಿರ, 2 ಒಂದೇ ರಾಜ್ಯದಲ್ಲಿದೆ ಅನ್ನುವುದು ಅವರಿಗೂ ಗೊತ್ತಿಲ್ಲದೆಯೂ ಇರಬಹುದು. ಸ್ವರಸ್ಥಾನಗಳನ್ನು ಬಿಟ್ಟು ಭೂಸ್ಥಾನಗಳನ್ನು ಅವರು ಎಂದು ಗಮನಿಸಿದ್ದಾರೆ. ವಿಕ್ರಮ್ ನಿಮ್ಮ ಭಕ್ತರಾಗಿದ್ದಾರೆ, ನಿಮ್ಮ ಪರ ವಹಿಸ್ಕೋತಾರೆ. ಆದರೂ ನೀವು ನನ್ನನ್ನು ಅಲಕ್ಷಿಸಿದಿರಿ. ಹೀಗೆ ಮಾಡಬಾರದು. ಇನ್ನು ಪತ್ರ ಮುಂದುವರಿತಾ ಇದೆ. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.